ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನ್ ನಿಮ್ ರಮೇಶ್ ಸರ್ ನಿಮ್ಗೋಸ್ಕರವಾಗಿ ಸ್ನೇಹಿತರ ಇವತ್ತು ಬಹಳ ಅದ್ಭುತವಾಗಿರ್ತಕ್ಕಂತ ಒಂದು ಸ್ಪೆಷಲ್ ವಿಡಿಯೋವನ್ನ ನಿಮ್ಗೋಸ್ಕರ ತಂದಿದ್ದೇನೆ. ಈ ವಿಡಿಯೋದಲ್ಲಿ ಏನೇನ್ ನೋಡಬಹುದು ಅಂತಂದ್ರೆ, ಭಾರತದಲ್ಲಿ ಬ್ರಿಟಿಷ್ ಕಾಲದಲ್ಲಿ ಆದಂತ ಶಿಕ್ಷಣದ ಡೆವಲಪ್ಮೆಂಟ್ ಗಳನ್ನ ನೋಡಬಹುದು. ವಾರ್ನ್ ಹೆಸ್ಟಿಂಗ್ಸ್ ಆಗಿರ್ಬೋದು, ಲಾರ್ಡ್ ವಿಲಿಯಂ ಬೆಂಟಿಕ್ ಇರ್ಬೋದು, ಮತ್ತು ಹಾಗೇನೆ ಲಾರ್ಡ್ ಕರ್ಜನ್ ಇರ್ಬೋದು, ಮುಂದೆ ಬಂದಂತಹ ಡಾಲೌಸಿ ನಂತರದ ಎಲ್ಲರೂ ಕೂಡ ಹೇಗೆ ಭಾರತದಲ್ಲಿ ಶಿಕ್ಷಣವನ್ನ ಅಭಿವೃದ್ಧಿಪಡಿಸಿದ್ರು ಅನ್ನುವಂತಹ ವಿಚಾರಗಳನ್ನ, ಯಾರ್ಯಾರು ಯಾವ್ಯಾವ ಕಾಲೇಜ್ಗಳನ್ನು ಸ್ಥಾಪನೆ ಮಾಡಿದ್ರು, ರೂರ್ಕಿ ಇಂಜಿನಿಯರಿಂಗ್ ಕಾಲೇಜ್ ಹೇಗ್ ಬಂತು ಅನ್ನುವಂತಹ ಕಥೆಯನ್ನ ಬಹಳ ಸುಂದರವಾಗಿ ಈ ವಿಡಿಯೋದಲ್ಲಿ ನಿಮ್ಗೋಸ್ಕರ ತರ್ತಾ ಇದ್ದೀನಿ. ಮತ್ತು ನಮ್ಮಲ್ಲಿ ರಾಧಾಕೃಷ್ಣನ್ ಆಯೋಗ ಏನ್ ಸ್ವಾತಂತ್ರ್ಯ ನಂತರ ಕೊಡ್ತು, ಆ ನಂತರ ಕೊಠಾರಿ ಆಯೋಗ ಕೊಟ್ಟಂತ ರಿಪೋರ್ಟ್ ಗಳ ಮೇಲೆ ಇವತ್ತಿನ ಶಿಕ್ಷಣ ಸಿಸ್ಟಮ್ ಹೇಗ್ ಬೆಳೀತಾ ಇದೆ ಅಂತ ಬಹಳಷ್ಟು ಪರೀಕ್ಷೆಗಳಲ್ಲಿ ನಿಮ್ಗೆ ಬಹಳಷ್ಟು ಈ ತರದ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಮತ್ ನಿಮ್ ಕೋಚಿಂಗ್ ಸೆಂಟರ್ ಗಳಲ್ಲೂ ಕೂಡ ಅಷ್ಟೇನೆ ನಾನು ನೋಡಿದೀನಿ. ಬಹಳಷ್ಟು ಇತಿಹಾಸ ಉಪನ್ಯಾಸ ಮಾಡುವಾಗ ಭಾರತದಲ್ಲಿ ಬ್ರಿಟಿಷ್ ಆಡಳಿತದ ಶಿಕ್ಷಣ ವ್ಯವಸ್ಥೆಯ ಟಾಪಿಕ್ ಅನ್ನೇ ಬಹಳಷ್ಟು ಜನ ಇದನ್ನ ನಿಮ್ಗೆ ಎಸ್ಕೇಪ್ ಮಾಡಿರ್ತಾರೆ. ಹಾಗಾಗಿ ದಯವಿಟ್ಟು ನೀವು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಬಹಳಷ್ಟು ಶಿಕ್ಷಣ ಕ್ಷೇತ್ರದಲ್ಲಾದಂತ ಡೆವಲಪ್ಮೆಂಟ್ ಗಳನ್ನ ಒಂದೇ ವಿಡಿಯೋದಲ್ಲಿ ಕಟ್ಟಿಕೊಡುವಂತಹ ವ್ಯವಸ್ಥೆಯನ್ನ ಈ ವಿಡಿಯೋದಲ್ಲಿ ಮಾಡಿದೀನಿ. ಮೊದಲ ಬಾರಿ ಯಾರಾದ್ರೂ ಈ ಚಾನೆಲ್ ನ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮೆಲ್ಲ ಸ್ನೇಹಿತರಿಗೆ ತಿಳಿಸಿ. ಸುಮಾರು 200+ ವಿಡಿಯೋಗಳು ನಮ್ಮ ಪ್ಲೇ ಲಿಸ್ಟ್ ಅಲ್ಲಿದೆ. ಸೊ ಚಾನೆಲ್ ನ ಪ್ಲೇ ಲಿಸ್ಟ್ ಗೆ ಹೋಗ್ಬಿಟ್ಟು ಅಲ್ಲಿ ವಿಡಿಯೋಗಳ ಸಪರೇಟ್ ಕೋಡಿಂಗ್ ಇದೆ, ಅದನ್ನ ನೋಡ್ಕೊಳ್ಳಿ, ಎಲ್ಲದನ್ನ ಪಾಯಿಂಟ್ ಮಾಡ್ಕೊಳ್ಳಿ. ಎಕ್ಸಾಮ್ಸ್ ಡೆವಲಪ್ಮೆಂಟ್ ಗೆ ನಿಮಗೆ ಬೇಕಾದಂತ ಎಲ್ಲವುಗಳು ಇದರಲ್ಲಿ ಇದಾವೆ. ಹಾಗಾದ್ರೆ ಬನ್ನಿ ವಿಡಿಯೋದಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ಭಾರತದಲ್ಲಿ, ಆಧುನಿಕ ಭಾರತದಲ್ಲಿ ಶಿಕ್ಷಣ ಡೆವಲಪ್ಮೆಂಟ್ ಹೇಗಾಯ್ತು ಅನ್ನೋದನ್ನ ಬಹಳ ಸುಂದರವಾಗಿ ತಿಳ್ಕೊಳ್ಬೇಕು. ನಮ್ಗೆಲ್ಲ ಗೊತ್ತಿದೆ, 1813 ಚಾರ್ಟರ್ ಆಯೋಗ ಬರುವವರೆಗೂ ಕೂಡ ಭಾರತೀಯ ಶಿಕ್ಷಣದ ಬಗ್ಗೆ ಬ್ರಿಟಿಷ್ ಸರ್ಕಾರ ತಲೆನೇ ಕೆಡಿಸ್ಕೊಂಡಿರ್ಲಿಲ್ಲ. ಅದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತು. ಯಾಕೆಂತಂದ್ರೆ ಬ್ರಿಟಿಷರು ಭಾರತದಲ್ಲಿ ಜಹಾಂಗೀರ್ನ ಕಾಲಕ್ಕೆ ಏನಿಲ್ಲಿ ಅಸ್ತಿತ್ವವನ್ನ ಪಡ್ಕೊಳ್ಳೋಕ್ ಶುರು ಮಾಡಿದ್ರೋ, ಅಲ್ಲಿಂದ ಪ್ರಾಂತ್ಯಗಳ ಅಧಿಕಾರದ ನಂತರ, ಬಕ್ಸರ್ ಕದನದ ನಂತರ ಭಾರತದ ಪ್ರಾಂತ್ಯಗಳ ಮೇಲಿನ ಹಿಡಿತ ಅವ್ರಿಗೆ ಬರೋದಕ್ಕೆ ಶುರುವಾಯಿತು. ಪ್ರಾಂತ್ಯಗಳ ಅವ್ರ ಅಧೀನದಲ್ಲಿದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಶೈಕ್ಷಣಿಕ ಡೆವಲಪ್ಮೆಂಟ್ ಅನ್ನ ಮಾಡೋಕ್ ಹೋಗಿರ್ಲಿಲ್ಲ. ಆದರೂ ಕೆಲವೊಬ್ಬ ವಿಶೇಷವಾದಂತಹ ವ್ಯಕ್ತಿಗಳು ಬ್ರಿಟಿಷ್ ಆಡಳಿತದಲ್ಲಿ ಕೂಡ ಶಿಕ್ಷಣವನ್ನ ಡೆವಲಪ್ ಮಾಡ್ತಾ ಬರ್ತಾರೆ. ವಾರ್ನ್ ಹೆಸ್ಟಿಂಗ್ಸ್ ನಮ್ಗೆಲ್ಲ ಗೊತ್ತಿದೆ. ಬಂಗಾಳದಲ್ಲಿ ಗವರ್ನರ್ ಆಗಿದ್ದವನು ಗವರ್ನರ್ ಜನರಲ್ ಪದವಿಗೆ ಏರಿದ ನಂತರ, ಅಂದ್ರೆ 1833ರಲ್ಲಿ ಅಧಿಕೃತಗೊಳಿಸುತ್ತೆ. ಬಟ್ ರೆಗ್ಯುಲೇಟಿಂಗ್ ಆಕ್ಟ್ ನಿಮ್ಗೆ 73ರಲ್ಲಿ ಈ ಹೇಳಿಕೆಯನ್ನ ಕೊಟ್ಟಿತ್ತು. ಈತ ಮೊದಲ ಬಾರಿಗೆ ಏನ್ ಮಾಡ್ದ, ಕಲ್ಕತ್ತಾದಲ್ಲಿ ಒಂದು ಮದ್ರಸವನ್ನ ಸ್ಥಾಪನೆ ಮಾಡ್ತಾನೆ. ಮದ್ರಸವನ್ನ ಸ್ಥಾಪನೆ ಮಾಡುವ ಉದ್ದೇಶ ಮೂಲ ಶೈಕ್ಷಣಿಕ ನೀತಿಗಳಲ್ಲಿ ಸ್ವಲ್ಪನಾದ್ರೂ ಬದಲಾವಣೆ ತರಬೇಕು ಅನ್ನೋ ಅವನ ಪ್ರಯತ್ನ 1781ರಲ್ಲೇ ಆಗೋಯ್ತು. ಆನಂತರ 1784 ನಿಮ್ಗೆ ಗೊತ್ತಿರ್ತಕ್ಕಂತ ಬಹಳ ಸುಂದರವಾದ ಬದಲಾವಣೆ ಅಂತಂದ್ರೆ ಸರ್ ವಿಲಿಯಂ ಜೋನ್ಸ್ ಅವ್ರದ್ದು. ಸರ್ ವಿಲಿಯಂ ಜೋನ್ಸ್ ಏನ್ ಮಾಡಿದ್ರು, ಏಷಿಯಾಟಿಕ್ ಸೊಸೈಟಿಯನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ಶಿಕ್ಷಣದ ಡೆವಲಪ್ಮೆಂಟ್ ನ ಜೊತೆಗೆ ಭಾರತದ ಪ್ರಾಕ್ತನ ಇತಿಹಾಸದ ಜೊತೆಗೆ ಕಾಲಾನುಕ್ರಮಣಿಕೆಯ ವಿಧಾನಗಳನ್ನ ಬಹಳಷ್ಟು ರೀತಿಯಲ್ಲಿ ವೈಜ್ಞಾನಿಕವಾಗಿ ಕಲಿಸ್ಕೊಡ್ತಾರೆ ಈ ವಿಲಿಯಂ ಜೋನ್ಸ್ ಅವರ ಏಷಿಯಾಟಿಕ್ ಸೊಸೈಟಿ. ಮುಂದೆ ಇದು 1800ರ ನಂತರ ನಮ್ಮಲ್ಲಿದು ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತೇಳಿ ಇದರ ಸದಸ್ಯರುಗಳು ಅದನ್ನ ಬದಲಾಯಿಸ್ತಾರೆ. ಅದಾದ ನಂತರ ಸ್ನೇಹಿತರೆ 1791 ಮರೆಯೋ ಹಾಗೆ ಇಲ್ಲ ಭಾರತೀಯರಲ್ಲಿ. ಯಾಕೆ ಅಂತಂದ್ರೆ ಒಬ್ಬ ವಿದೇಶಿಯನಾಗಿದ್ದ ಜೊನಾಥನ್ ಡಂಕನ್ ಏನಿದ್ದಾನೆ, ಈತ ಭಾರತದಲ್ಲಿ ಮೊದಲ ಬಾರಿಗೆ ಬನಾರಸ್ ಸಂಸ್ಕೃತ ಕಾಲೇಜನ್ನ ಸ್ಥಾಪನೆ ಮಾಡ್ತಾನೆ. ಅಲ್ಲಿಯವರೆಗೂ ಭಾರತದಲ್ಲಿ ಕಾಲೇಜು ಶಿಕ್ಷಣ ಅನ್ನುವ ಪರಿಕಲ್ಪನೆ ಯಾರಲ್ಲೂ ಇರಲಿಲ್ಲ. ಗುರುಕುಲಗಳಲ್ಲಿ ಶಿಕ್ಷಣ ಹಿಂದೂಗಳು ಕೊಡ್ತಾ ಇದ್ರೆ, ಮದರಸೆಗಳಲ್ಲಿ ಮುಸ್ಲಿಮರು ಶಿಕ್ಷಣ ಕೊಡ್ತಾ ಇದ್ರು. ಬಿಟ್ರೆ ಉಳಿದ ಯಾವುದೇ ವರ್ಗಗಳಿಗೂ ಶಿಕ್ಷಣ ಬಹಳಷ್ಟು ದೂರ ಆಗಿತ್ತು. ಆ ಸಂದರ್ಭದಲ್ಲಿ ಎಲ್ಲರಿಗೂ ಸಮಾನತೆಯ ಆಧಾರದ ಮೇಲೆ ಮೊದಲ ಬಾರಿ ಶಿಕ್ಷಣವನ್ನ ಕೊಡಬೇಕು, ಒಂದು ಕಾಲೇಜ್ ಮಟ್ಟದ ಎಜುಕೇಶನ್ ಅನ್ನ ಪ್ರೊವೈಡ್ ಮಾಡಬೇಕು ಅಂತ ಅನ್ಸಿದ್ದೆ ಜೊನಾಥನ್ ಡಂಕನ್ ಅವರಿಗೆ. ಡಂಕನ್ ಬನಾರಸ್ ಅಲ್ಲಿ ಮೊದಲ ಸಂಸ್ಕೃತ ಕಾಲೇಜನ್ನ ಆತ ಸ್ಥಾಪನೆ ಮಾಡ್ತಾನೆ. ಆಮೇಲೆ ಸ್ನೇಹಿತರೆ, ಈ ಶಿಕ್ಷಣದಲ್ಲಿ ಹೊಸ ಪರಿವರ್ತನೆಗಳನ್ನು ತಂದವರೆ 1793ರಲ್ಲಿ ವಿಲಿಯಂ ಕ್ಯಾರಿ ಮತ್ತೆ ಮಾರ್ಷ್ಮೆನ್ ಅವರು.
ಈ ವಿಲಿಯಂ ಕ್ಯಾರಿ ಮತ್ತೆ ಮಾರ್ಷ್ಮನ್ ಏನ್ ಮಾಡ್ತಾರೆ ಅಂದ್ರೆ ಸೆರಾಂಪುರದಲ್ಲಿ, ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಬರುತ್ತೆ. ನಿಮ್ಗೆ ಅಲ್ಲಿ ಪೇಪರ್ ಇಂಡಸ್ಟ್ರೀಸ್ ಗಳೆಲ್ಲ ಓದುವಾಗ ಈ ಪದ ಸಿಗತ್ತೆ ನಿಮ್ಗೆ, ಸೆರಾಂಪುರ ಅಂತ. ಈ ಸೆರಾಂಪುರದಲ್ಲಿ ಮೊದಲ ಬಾರಿಗೆ ಒಂದು ಇಂಗ್ಲಿಷ್ ಸ್ಕೂಲ್ ಅನ್ನ ಸ್ಥಾಪನೆ ಮಾಡ್ತಾರೆ. ಮೊದಲ ಬಾರಿಗೆ ಒಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಓಪನ್ ಮಾಡಿದ್ದೆ ಸೆರಾಂಪುರದಲ್ಲಿ. ವಿಲಿಯಂ ಕ್ಯಾರಿ ಮತ್ತೆ ಮಾರ್ಷ್ಮನ್ ಅವರು ಅದರ ಡೆವಲಪ್ಮೆಂಟ್ ಮಾಡಿಕೊಡ್ತಾರೆ. ಇಷ್ಟೆಲ್ಲ ಡೆವಲಪ್ಮೆಂಟ್ ಗಳ ನಡುವೆ 1800ರಲ್ಲಿ ಭಾರತಕ್ಕೆ 1898ರಿಂದನೇ ಭಾರತದಲ್ಲಿದ್ದಂತ ಲಾರ್ಡ್ ವೆಲ್ಲೆಸ್ಲಿ ಏನ್ ಮಾಡ್ದ, ಅವ್ನು ನಿಮಗೆ ಚೆನ್ನಾಗಿ ಗೊತ್ತು, ಸಹಾಯಕ ಸೈನ್ಯ ಪದ್ಧತಿ ಓದ್ಕೊಂಡಿರ್ತೀರಿ. ಹಾಗೇನೆ ನಮ್ಮಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಇರ್ಬೋದು, ಮತ್ತೆ ಆನಂತರದ ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಕ್ಕಿನ ಮೊದಲ ಹಂತದವರೆಗೂ ಕೂಡ ಅವ್ರನ್ನ ಚೆನ್ನಾಗಿ ನೀವು ಓದಿರ್ತೀರಾ. ಆದ್ರೆ ಇದೇ ಲಾರ್ಡ್ ವೆಲ್ಲೆಸ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಫೋರ್ಟ್ ವಿಲಿಯಂ ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ತಾರೆ. ಆದ್ರೆ ಇವ್ರಿಗೆ ಕಾಲೇಜನ್ನ ಸ್ಥಾಪನೆ ಮಾಡಿದ್ದು ಭಾರತೀಯರ ಶಿಕ್ಷಣವನ್ನ ಅಭಿವೃದ್ಧಿ ಮಾಡಬೇಕು ಅನ್ನೋ ದೃಷ್ಟಿ ಅವನ ತಲೆನಲ್ಲಂತೂ ಇರಲೇ ಇಲ್ಲ. ಅವನು ಈ ಪೋರ್ಟ್ ವಿಲಿಯಂ ಅನ್ನ ತಯಾರು ಮಾಡಿದ್ದು ಭಾರತದಲ್ಲಿದ್ದಂತ ಬ್ರಿಟಿಷ್ ಆಡಳಿತ ವ್ಯವಸ್ಥೆಗೆ ಒಂದಿಷ್ಟು ಕಂಪನಿಗೆ ಕೆಲಸ ಮಾಡೋ ನೌಕರರು ಬೇಕಾಗಿತ್ತು. ಈ ನೌಕರರನ್ನ ಇಂಗ್ಲೆಂಡ್ ನಿಂದ ತಗೊಂಡ್ಬಂದ್ರೆ ಅಧಿಕ ವೇತನ ಕೊಡಬೇಕು. ಆದ್ರೆ ಇಲ್ಲಿಯ ನೌಕರರನ್ನೇ ನಾವು ಡೆವಲಪ್ ಮಾಡಿಬಿಟ್ಟು ಇವರಿಗೆ 3R ಮೆಥಡ್ ಆಫ್ ಎಜುಕೇಶನ್ ಅನ್ನ ಪ್ರೊವೈಡ್ ಮಾಡೋದು ಅಂತ ಕರಿತೀವಿ. 3R ಅಂದ್ರೆ 1R ಬಂದ್ಬಿಟ್ಟು ಅದನ್ನ ರೀಡ್ ಅಂತ ಕರಿತೀವಿ, ಸ್ವಲ್ಪ ಓದೋದಕ್ ಬರಬೇಕು. ಇನ್ನೊಂದು R ಅಂದ್ರೆ ರೈಟ್, WRIJ, ಅದು 2ನೇ R ಒಂದು ಕೊಡ್ತಾರೆ, ಏನು ಸ್ವಲ್ಪ ಬರೆಯೋದಕ್ಕೆ ಬರಬೇಕು ಅಂತ. ಫಸ್ಟ್ R ಓದೋದಕ್ಕೆ, ಸೆಕೆಂಡ್ R ಮೀನ್ಸ್ ಬರೆಯೋದಕ್ಕೆ, ಅಂಡ್ ಥರ್ಡ್ R ಸ್ವಲ್ಪ ಕೂಡೋದು ಕಳಿಯೋದು ಇವರಿಗೆ ಗೊತ್ತಿರಬೇಕು. ಅದನ್ನ ಅರ್ಥಮೆಟಿಕ್ ಅಂತ ಕರಿತೀವಿ. ಈ 3R ಸಿಸ್ಟಮ್ ಆಫ್ ಎಜುಕೇಶನ್ಸ್ ದೆ ಮಸ್ಟ್ ಬಿ ಪ್ರೊವೈಡ್ ಟು ಇಂಡಿಯನ್ಸ್ ಟು ಅಪಾಯಿಂಟ್ ಆನ್ ಎ ಆಫೀಸರ್ಸ್. ಒಂದಿಷ್ಟು ಅಧಿಕಾರಿಗಳಾಗಿ ಇವ್ರನ್ನ ಅಪಾಯಿಂಟ್ ಮಾಡೋಕ್ಕೋಸ್ಕರವಾಗಿ ಇಷ್ಟು ಶಿಕ್ಷಣವನ್ನು ಮಾತ್ರ ಕೊಡಿ ಅಂತ ಆತ ಲಾರ್ಡ್ ವೆಲ್ಲೆಸ್ಲಿ ತನ್ನ ಪೋರ್ಟ್ ವಿಲಿಯಂ ಕಾಲೇಜ್ ಮುಖಾಂತರ ಇದನ್ನ ತರಬೇತಿಗೊಳಿಸಿ ಕಂಪನಿಗೆ ಬೇಕಾಗಿರ್ತಕ್ಕಂತಹ ಏನ್ ಗುಮಾಸ್ತರು ಅಥವಾ ಇನ್ನೇನ್ SDA FDA ಜಾಬ್ಸ್ ಅಂತ ಏನ್ ಕರಿತೀವಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾನೆ. ಇಲ್ಲಿ 1811 ಭಾರತದಲ್ಲಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿದೆ ಸರ್ ಜಾರ್ಜ್ ಗ್ರಾಂಟ್ ಇಂದ. ಈ ಗ್ರಾಂಟ್ ಏನ್ ಮಾಡೋದಂದ್ರೆ ಮೊದಲ ಬಾರಿ ಆಗ್ರಾದಲ್ಲಿ ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ತಾನೆ. ಅಲ್ಲಿವರೆಗೂ ಮೊಘಲ್ ಡೈನೆಸ್ಟಿಯ ಅಧೀನದಲ್ಲಿ ಆಗ್ರಾ, ಫತೇಪುರ್ ಸಿಕ್ರಿಗಳು ಮತ್ತು ದೆಹಲಿಗಳು ಸುಲ್ತಾನರ ಕಾಲದಲ್ಲಿ ತುಂಬಾ ಡೆವಲಪ್ ಆಗಿದ್ವು. ಆದರೆ ಶೈಕ್ಷಣಿಕ ವ್ಯವಸ್ಥೆಗಳಲ್ಲಿ ಅವರು ಅಷ್ಟೊಂದು ಪರಿವೃದ್ಧಿಯನ್ನ ಕೊಂಡಿರಲಿಲ್ಲ. ಕೇವಲ ಮದ್ರಸೆಗಳನ್ನು ಅಭಿವೃದ್ಧಿ ಮಾಡಿದ್ರು, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿದ್ರೆ ವಿನಃ ಶೈಕ್ಷಣಿಕ ಸುಧಾರಣೆಗಳಿಗೆ ಇಲ್ಲಿ ದೆಹಲಿ ಸುಲ್ತಾನರಾಗ್ಲಿ ಅಥವಾ ಮೊಘಲ್ ಆಡಳಿತವಾಗ್ಲಿ ಡೆವಲಪ್ಮೆಂಟ್ ಮಾಡಿಲ್ಲ. ಅದನ್ನ ಡೆವಲಪ್ಮೆಂಟ್ ಮಾಡೋಕ್ ಶುರು ಮಾಡಿದವನೇ ಚಾರ್ಲ್ಸ್ ಗ್ರಾಂಟ್ ಅಂತ ಕರಿತೀವಿ. ಅವನು ಆಗ್ರಾದಲ್ಲಿ ಮೊದಲ ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ತಾನೆ. ಸ್ನೇಹಿತರೆ, 1817 ಮರೆಯೋ ಹಾಗಿಲ್ಲ. ರಾಜಾರಾಮ್ ಮೋಹನ್ ರಾಯ್ ಕಲ್ಕತ್ತಾದಲ್ಲಿ ಹಿಂದೂ ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ತಾರೆ. ಅದು ಮುಂದೆ ಹಿಂದೂ ಪ್ರೆಸಿಡೆನ್ಸಿ ಕಾಲೇಜ್ ಅಂತ ಕೂಡ ಟರ್ನ್ ಆಗುತ್ತೆ. ಅಲ್ಲಿಗೆ ಬಂಗಾಳದಲ್ಲೂ, ಸೆರಾಂಪುರದಲ್ಲೂ, ಆಗ್ರಾದಲ್ಲೂ ಒಂದೊಂದು ಕಾಲೇಜ್ಗಳು ಮತ್ತು ಇಂಗ್ಲಿಷ್ ಶಿಕ್ಷಣಗಳು ಅಭಿವೃದ್ಧಿ ಆಗ್ತಾ ಬಂತು. ಮುಂದೆ 1835ರಲ್ಲಿ ವಿಲಿಯಂ ಬೆಂಟಿಕ್ ಕಲ್ಕತ್ತಾದಲ್ಲಿ ಮೊದಲ ಬಾರಿಗೆ ಭಾರತೀಯ ಮೆಡಿಕಲ್ ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ತಾನೆ. ಅಲ್ಲಿಗೆ ವೈದ್ಯಕೀಯ ರಂಗಕ್ಕೆ ಎಜುಕೇಶನ್ಸ್ ಏನಾಯ್ತು, ಇಂಪ್ರೂವ್ಮೆಂಟ್ ಆಗ್ತಾ ಬಂತು. ಹೀಗೆ ಶಿಕ್ಷಣದ ಅಭಿವೃದ್ಧಿಗಳು ಒಂದ್ ಕಡೆ ಆದ್ರೆ, ಹಾಗಾದ್ರೆ ಬ್ರಿಟಿಷ್ ಶಾಸನಗಳು ಯಾವ ರೀತಿ ಡೆವಲಪ್ಮೆಂಟ್ ಮಾಡುದು ಅಂತ ನೋಡೋದಾದ್ರೆ 1813ರ ಚಾರ್ಟರ್ ಆಕ್ಟ್ ಏನ್ ಮಾಡ್ತು ಅಂತಂದ್ರೆ, ನಮ್ಗೆ 1813 ಚಾರ್ಟರ್ ಆಕ್ಟ್ ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಬರೀ ಬ್ರಿಟಿಷ್ ಈಸ್ಟ್ ಇಂಡಿಯಾ ಅಧಿಕಾರ ಮತ್ತು ಬ್ರಿಟನ್ ಅಧಿಕಾರವನ್ನ ಎಕ್ಸ್ಪ್ಲೈನ್ ಓದ್ಕೊಂಡಿರ್ತೀವಿ. ಆದ್ರೆ ಬಹಳ ಇಂಪಾರ್ಟೆಂಟ್ ಓದ್ಕೋಬೇಕಾಗಿರೋದು ಎಜುಕೇಶನ್ಸ್ ಡೆವಲಪ್ಮೆಂಟ್ ಅಲ್ಲಿ. ಶೈಕ್ಷಣಿಕ ಕ್ಷೇತ್ರಕ್ಕೆ ಇದು ಕೊಟ್ಟಂತಹ ಸಹಾಯ ತುಂಬಾ ದೊಡ್ಡದು. ಆ ಕಾಲಕ್ಕೆ 1 ಲಕ್ಷ ರೂಪಾಯಿಗಳನ್ನ ಮೀಸಲಾಗಿಡುತ್ತೆ. 1813ರಲ್ಲಿ 1 ಲಕ್ಷ ರೂಪಾಯಿಗಳನ್ನ ಭಾರತೀಯ ಶಿಕ್ಷಣಕ್ಕಾಗಿ ಬ್ರಿಟನ್ ಆಡಳಿತ ಇದನ್ನ, ಅಂದ್ರೆ ಈಸ್ಟ್ ಇಂಡಿಯಾ ಆಡಳಿತ ಇದನ್ನ ಕೊಡೋದಕ್ಕೆ ರೆಡಿ ಇದ್ರು ಕೂಡ ಭಾರತೀಯರು ನಮ್ಮಲ್ಲೇ ಒಂದು ದೊಡ್ಡ ವಿವಾದ ಶುರುವಾಯಿತು. ಮೆಕಾಲೆ 1835ರವರೆಗೆ ಬರೋವರೆಗೂ ಈ 1813ರಿಂದ ಇಡ್ತಿದ್ದ 1 ಲಕ್ಷ ರೂಪಾಯಿಗಳನ್ನ ಹೌ ದೇ ಆರ್ ಇನ್ವೆಸ್ಟ್, ಅದನ್ನ ಹೆಂಗ್ ಇನ್ವೆಸ್ಟ್ ಮಾಡಬೇಕು ಅನ್ನೋದೇ ನಮ್ಮಲ್ಲಿ ಒಮ್ಮತ ಇರಲಿಲ್ಲ. ಕಾರಣ ಅಂದ್ರೆ ಕೆಲವರು ಓರಿಯೆಂಟಲಿಸ್ಟ್ ಎಜುಕೇಶನಲ್ ಸಿಸ್ಟಮ್ಸ್ ಅನ್ನ ಡೆವಲಪ್ಮೆಂಟ್ ಮಾಡಿ ಅಂತ, ಅಂದ್ರೆ ನಮ್ದೇ ಭಾರತ ದೇಶದ ಶಿಕ್ಷಣವನ್ನು ಅಭಿವೃದ್ಧಿ ಮಾಡಿ ಇಲ್ಲಿ ಯಾವುದೇ ಪಾಶ್ಚಿಮಾತ್ಯದ ಹೊಸ ಸಿಲೆಬಸ್ ಗಳ ಅಗತ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಹೇಳಿದವರು ಯಾರು ಗೊತ್ತಾ ಸ್ನೇಹಿತರೆ, ಭಾರಿ ಒಳ್ಳೆ ಇತಿಹಾಸಕಾರ ಅವರೇ ಜೇಮ್ಸ್ ಪ್ರಿನ್ಸೆಪ್ ಅವರು.
ಅಶೋಕನ ಶಾಸನಗಳನ್ನ ಓದಿ ತಿಳಿ ಹೇಳದ ನಮ್ಗೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಪಾಶ್ಚಿಮಾತ್ಯ ಶಿಕ್ಷಣಕ್ಕಿಂತ ಕಲೆ ಸಾಹಿತ್ಯ ಸಂಸ್ಕೃತಿಯ ವಿಚಾರಗಳಲ್ಲಿ ಭಾರತ ಎಷ್ಟು ಡೆವಲಪ್ಮೆಂಟ್ ಆಗಿದೆ, ಅದನ್ನೇ ಡೆವಲಪ್ಮೆಂಟ್ ಮಾಡಿದ್ರೆ ಇದನ್ನ ಸಾಂಸ್ಕೃತಿಕ ನಾಡಾಗಿ ಕನ್ವರ್ಟ್ ಮಾಡಬಹುದು. ಇಲ್ಲಿರುವ ವೆದಿಕ್ ಟ್ರೆಡಿಷನ್ಗಳು, ಸಿಂಧೂ ಬಯಲಿನ ಡೆವಲಪ್ಮೆಂಟ್ಗಳು, ಇದನ್ನೆಲ್ಲ ನೋಡಿದ್ದ ಆ ಜೇಮ್ಸ್ ಪ್ರಿನ್ಸೆಪ್ಗೆ ಬೇಡ, ಇಲ್ಲಿ ಓರಿಯೆಂಟಲಿಸ್ಟ್ ಎಜುಕೇಶನ್ ಸಿಸ್ಟಮ್ ಅನ್ನೇ ಡೆವಲಪ್ ಮಾಡಿ ಇಂದ. ಆದ್ರೆ ಇದಕ್ಕೆ ವಿರುದ್ಧವಾಗಿ ನಿಂತವ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು ಆಂಗ್ಲಸಿಸ್ಟ್ ಪರವಾಗಿ. ಇಲ್ಲಿ ಕೇವಲ ಮದ್ರಸೆಗಳಲ್ಲಿ ಧಾರ್ಮಿಕ ತಳಹದಿಗಳ ಮೇಲೆ ಅಥವಾ ನಮ್ಮ ಗುರುಕುಲಗಳಲ್ಲಿ ವೈದ್ಯಕೀಯ ತಳಹದಿಯ ಮೇಲೆ ಶಿಕ್ಷಣ ಕೊಡ್ತಾ ಇದ್ದೀವಿ ವಿನಃ ಸ್ಪೆಸಿಫಿಕ್ ಆಗಿ ವಿಶ್ವಜ್ಞಾನವನ್ನ ಕೊಡ್ತಕ್ಕಂತ ಟೆಕ್ನಾಲಜಿಕಲ್ ಅಂಡ್ ಸೈಂಟಿಫಿಕ್ ರೀಸನ್ ಗಳನ್ನ ಇಲ್ಲಿ ಹೇಳ್ತಾ ಇಲ್ಲ ನಾವು. ಹಾಗಾಗಿ ನಮ್ಗೆ ಓರಿಯೆಂಟಲಿಸ್ಟ್ ಎಜುಕೇಶನ್ಗಿಂತ ಆಂಗ್ಲಿಸಿಸ್ಟ್ ಬೇಸ್ಡ್ ಎಜುಕೇಶನ್ಸ್ ತುಂಬಾನೇ ಬೇಕು ಅಂತ ಹೇಳ್ತಾರೆ ರಾಜಾರಾಮ್ ಮೋಹನ್ ರಾಯ್ ಅವರು. ರಾಜಾರಾಮ್ ಮೋಹನ್ ರಾಯ್ ಈಗ ಹೇಳಲಿಕ್ಕೆ ಕಾರಣ ಇಷ್ಟೇ, ನಮ್ಮಲ್ಲಿ ಬಹಳಷ್ಟು ನಂಬಿಕೆಗಳಿದಾವೆ, ಆದ್ರೆ ನಂಬಿಕೆಗಳ ಹಿಂದಿರುವ ವಿಜ್ಞಾನ ನಮಗೆ ಗೊತ್ತಿಲ್ಲದೇನೆ ಅದನ್ನ ಮೂಢನಂಬಿಕೆ ಅಂತ ಕರಿತಾ ಇದ್ದೀವಿ. ನಿಮ್ಗೆಲ್ಲ ಗೊತ್ತಿದೆ, ಗ್ರಹಣದ ಸಂದರ್ಭದಲ್ಲಿ ಊಟ ಮಾಡಬಾರದು, ಆಮೇಲೆ ಯಾವ್ದಾವ್ದೋ ಈ ತರದ ಕೆಲವು ನಂಬಿಕೆಗಳಿದಾವೆ. ಬಟ್ ಈ ನಂಬಿಕೆಗಳ ಹಿಂದೆಲ್ಲ ನೀವು ಚೆಕ್ ಮಾಡಿದ್ರೆ ಅಲ್ಲಿರೋದು ಕೇವಲ ಸೈಂಟಿಫಿಕ್, ತಾಂತ್ರಿಕ ಮತ್ತು ವೈಜ್ಞಾನಿಕ ಅಂಶಗಳೇ ಇದಾವೆ. ಆದ್ರೆ ಅದನ್ನ ನಮ್ಮ ಮದ್ರಸೆಗಳಾಗಲಿ, ಗುರುಕುಲಗಳಾಗಲಿ, ನಮ್ಮ ಗುರುಗಳಾಗಲಿ ನಮ್ಗೆ ಅದನ್ನ ಸೈಂಟಿಫಿಕ್ ಬೇಸ್ ಮೇಲೆ ಹೇಳ್ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ರಾಜಾರಾಮ್ ಮೋಹನ್ ರಾಯ್ ಆಂಗ್ಲಿಸಿಸ್ಟ್ ಎಜುಕೇಶನ್ ಅನ್ನ ಅಪ್ಲೈ ಮಾಡಿದ್ರೆ ಈ ಎಲ್ಲ ಸತ್ಯಗಳು ನಮಗೆ ತಿಳಿತವೆ, ವಿಶ್ವಜ್ಞಾನವನ್ನ ನಮ್ಮಲ್ಲಿ ಕೊಡಬಹುದು ಅನ್ನೋದೇ ಅವ್ರ ಉದ್ದೇಶ ಆಗಿತ್ತು. ಮುಂದೆ 1813ರ ಚಾರ್ಟರ್ ವರದಿಯಲ್ಲಿ ಬಹಳ ಪ್ರಮುಖವಾದ ಇನ್ನೊಂದು ಅಂಶ ಇದೆ ಸ್ನೇಹಿತರೆ. 1 ಲಕ್ಷ ರೂಪಾಯಿಯನ್ನ ಅದೇನು ಇಲ್ಲಿ ಶಿಕ್ಷಣದ ಅಭಿವೃದ್ಧಿ ಮಾಡಿ ಭಾರತವನ್ನು ತುಂಬಾ ಬದಲಾಯಿಸಬೇಕು ಅಂತ ಹೇಳಿ 1 ಲಕ್ಷ ಏನು ಕೊಟ್ಟಿದ್ದಲ್ಲ, ಅದರ ಒಳ ಅರ್ಥ ಇಷ್ಟನೇ. ಭಾರತದಲ್ಲಿ ನಾವು ಶಿಕ್ಷಣದ ಮುಖಾಂತರ ಕ್ರೈಸ್ತ ಮಿಷನರಿಗಳಿಗೆ ಅವಕಾಶ ಕೊಟ್ಬಿಟ್ಟು ಇಲ್ಲಿ ಕ್ರೈಸ್ತ ಮಿಷನರಿಗಳು ಶಿಕ್ಷಣದ ಮುಖಾಂತರ ಕ್ರಿಶ್ಚಿಯನಿಟಿಯನ್ನ ಡೆವಲಪ್ ಮಾಡಬೇಕು, ಭಾರತೀಯರನ್ನ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡತಕ್ಕಂತ ಕೆಲಸಗಳಿಗೆ ನಾವು ಪ್ರೋತ್ಸಾಹ ಮಾಡಬಹುದು ಅಂತಾನೆ ಚಾರ್ಟರ್ ವರದಿಯ 1813ರಲ್ಲಿ ಈ ತರದ ಶಿಕ್ಷಣದ ಮೂಲಕ ಮತಾಂತರ ಕ್ರಿಯೆಗಳನ್ನ ಅನುಸರಿಸೋದಕ್ಕೆ ಕಾರಣವಾಗಿದ್ದೆ ಹೌದು. ಅಲ್ಲಿಂದನೇ ಭಾರತದಲ್ಲಿ ಈ ಕಾನ್ವೆಂಟ್ ಸಿಸ್ಟಮ್ ಎಜುಕೇಶನ್ ಶುರುವಾಗಿದ್ದು ಅಲ್ಲಿಂದನೇ. ಹಾಗಾಗಿ ಈ ಕ್ರೈಸ್ತ ಮಿಷನರಿಗಳು ಶಿಕ್ಷಣದ ಮುಖಾಂತರ ಭಾರತೀಯರನ್ನ ಪರಿವರ್ತನೆ ಮಾಡೋ ಕೆಲಸಗಳನ್ನ ಅವಾಗೂ ಮಾಡಿದಾವೆ, ಇವಾಗೂ ಮಾಡ್ತಾ ಇದ್ದಾವೆ, ಮುಂದೇನೂ ಮಾಡ್ತವೆ. ಯಾಕೆಂದ್ರೆ ಶಿಕ್ಷಣದ ಹೆಸರಿನಲ್ಲಿ ಮತ್ತು ಆರೋಗ್ಯವನ್ನ ಕೊಡ್ತೇವೆ, ವೈದ್ಯಕೀಯ ಸೇವೆಗಳ ಹೆಸರಿನಲ್ಲಿ ಮತಾಂತರ ಕ್ರಿಯೆ ಭಾರತದಲ್ಲಿ ನಡೀತಾನೆ ಇದೆ. ಅದಕ್ಕೆ ನಾವು ನೀವೆಲ್ಲ ಯಾವ ತರ ಸ್ಪಂದಿಸ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯವಾದ ಅಂಶ ಆಗತ್ತೆ. 1835 ಸ್ನೇಹಿತರೆ ಲಾರ್ಡ್ ಮೆಕಾಲೆ ಕೊಟ್ಟಂತ ಶಿಫಾರಸ್, ಅದನ್ನ ಮೆಕಾಲೆ ಮಿನಿಟ್ ಎಜುಕೇಶನ್ ಸಿಸ್ಟಮ್ಸ್ ಅಂತಾನೂ ಕೂಡ ನಮ್ಮಲ್ಲಿ ಕರೀತಾರೆ. ಲಾರ್ಡ್ ಮೆಕಾಲೆ ಏನ್ ಮಾಡ್ದ ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಇವರಿಬ್ರು ಸೇರ್ಕೊಂಡ್ಬಿಟ್ಟು ಭಾರತದಲ್ಲಿ ಶಿಕ್ಷಣವನ್ನ ಕೊಡ್ಲೇಬೇಕು ಅನ್ನೋದಾದ್ರೆ ಅದನ್ನ ಆಂಗ್ಲಿಸಿಸ್ಟ್ ಎಜುಕೇಶನ್ಸ್ ಮೇಲೆ ಕೊಡೋಣ, ಆಂಗ್ಲ ಮಾದರಿಯ ಶಿಕ್ಷಣವನ್ನೇ ಕೊಡಬೇಕು. ಹಾಗಾಗಿ ಆಂಗ್ಲ ಭಾಷೆಯನ್ನ ಶಿಕ್ಷಣದ ಮಾಧ್ಯಮವನ್ನಾಗಿ ಮಾಡಬೇಕು ಅಂತ ಮಾಡಿದವ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್. ಯಾಕೆಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಇದ್ದಾಗ ಬಂಗಾಳ ಮತ್ತು ಭಾರತದಲ್ಲಿ ತುಂಬಾ ಪ್ರಭಾವಿತರಾದವರು ರಾಜಾರಾಮ್ ಮೋಹನ್ ರಾಯ್ ಅವರು. ಹಾಗಾಗಿ ರಾಜಾರಾಮ್ ಮೋಹನ್ ರಾಯ್, ಲಾರ್ಡ್ ವಿಲಿಯಂ ಬೆಂಟಿಕ್, ಆಗಡೆ ಲಾರ್ಡ್ ಮೆಕಾಲೆ ಇವ್ರು 3 ಜನರಿಗೂ ಆಂಗ್ಲಿಸಿಸ್ಟ್ ಎಜುಕೇಶನ್ಸ್ ಅನ್ನ ಕೊಡಬೇಕು ಅನ್ನೋದೇ ತುಂಬಾನೇ ವಾದ ಇತ್ತು. ಮತ್ ಇದ್ದಿದ್ರಲ್ಲೇ ಆ ಮೆಕಾಲೆಗೆ ತುಂಬಾ ದಿಮಾಗ್ ಕಂಡ್ರಿ. ಯಾಕೆ ಗೊತ್ತಾ, ಭಾರತೀಯ ಇಡೀ ಶಿಕ್ಷಣ ಪದ್ಧತಿಯನ್ನ ತುಂಬಾ ಅವಹೇಳನ ಮಾಡದಂತ ವ್ಯಕ್ತಿನೇ ಈ ಲಾರ್ಡ್ ಮೆಕಾಲೆ. ಭಾರತದ ಅಷ್ಟು ಜ್ಞಾನ ಇಂಗ್ಲೆಂಡ್ ನ ಒಂದು ಸಣ್ಣ ರ್ಯಾಕ್ ಅಲ್ಲಿರೋ ಪುಸ್ತಕಗಳಿಗೆ ಸಮ ಅಂತ ಬರೆದು ಬಿಡ್ತಾರೆ. ಆದ್ರೆ ಅವನ್ ದಡ್ಡತನ ಅದು. ಆದ್ರೆ ಒರಿಜಿನಲಿ ಎಜುಕೇಶನ್ ಸಿಸ್ಟಮ್ಸ್ ಇತ್ತು ನಮ್ಮಲ್ಲಿ, ಆದ್ರೆ ಅದನ್ನ ವೈಜ್ಞಾನಿಕ ತಳಹದಿಗಳ ಮೇಲೆ ವಿಶ್ಲೇಷಣೆ ಮಾಡುವಂತ ಗುರುಗಳ ಕೊರತೆ ಇತ್ತು ಅಂತ ನನ್ಗನ್ಸತ್ತೆ. ಬಿಟ್ರೆ ಆ ವಿದೇಶಿ ಮಟ್ಟಕ್ಕಿಂತ ಭಾರತೀಯರ ಶಿಕ್ಷಣ ಪದ್ಧತಿ ತುಂಬಾನೇ ಡೆವಲಪ್ಮೆಂಟ್ ಇತ್ತು. ಕಾರಣ ನೀವೆಲ್ಲ ರಾಜ್ಯಗಳ ಅಧಿಕಾರದಲ್ಲಿ ಓದಿದಿರ. ಸುಶ್ರುತ ಸಂಹಿತೆ ಇರ್ಬೋದು, ಚರಕ ಸಂಹಿತೆ ಇರ್ಬೋದು, ಇವೆಲ್ಲ ವೈಜ್ಞಾನಿಕ ತಳಹದಿಯ ಮೇಲೆ ಡೆವಲಪ್ಮೆಂಟ್ ಆದವು. ಮಹಾವೀರಾಚಾರ್ಯನ ಗಣಿತ ಸಾರ ಸಂಗ್ರಹ ಇರ್ಬೋದು, ಆರ್ಯಭಟನ ಆರ್ಯಭಟೀಯಂ ಕೃತಿ ಇರ್ಬೋದು. ಇವತ್ತು ಕೂಡ ನಾಸಾ ಸೈಂಟಿಸ್ಟ್ ಗಳಿಗೆಲ್ಲ ತುಂಬಾ ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ಅವ್ರು ಯಾವತ್ತು ಡಿಮ್ಯಾಂಡ್ ಮಾಡೋದು ಅಮೆರಿಕಕ್ಕೆ, ಏನೋ ಭಾರತೀಯ ಸೈಂಟಿಸ್ಟ್ ಒಬ್ಬರು ನಮ್ ಜೊತೆ ಇದ್ರೆ ಮಾತ್ರ
ನ್ಯಾಸಾದ ಈ ಒಂದು ಪ್ರಾಜೆಕ್ಟ್ಗಳು ಯಶಸ್ವಿ ಆಗ್ತವೆ ಅಂತ. ಯಾಕೆಂದ್ರೆ ನಾವು ಕೊಡೋ ಶಿಕ್ಷಣ ಅಷ್ಟು ಸ್ಟ್ರಾಂಗ್ ಫೌಂಡೇಶನ್ಸ್ ಇರ್ತದೆ ಸ್ನೇಹಿತರೆ. ಹಾಗಾಗಿ ಮರಿಬಾರದು, ನಮ್ಮಲ್ಲಿ ಕೊಡೋ ಶಿಕ್ಷಣ ಪದ್ಧತಿ ಈ ತರ ಮಲ್ಟಿ ಕಲ್ಚರಲ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಇದನ್ನ ಕಲಿತೀವಿ. ಆದ್ರೆ ಲಾರ್ಡ್ ಮೆಕಾಲೆ ಮಿನಿಟ್ ಎಜುಕೇಶನ್ಸ್ ಅಲ್ಲಿ ಕೇವಲ ಇಂಗ್ಲಿಷ್ ಸಿಸ್ಟಮ್ ಆಫ್ ಎಜುಕೇಶನ್ಸ್ ಅನ್ನು ಕೊಡಿ ಅಂತ ಹೇಳ್ದ. ಆದ್ರೆ ಇದೇ ಮೆಕಾಲೆಗೆ ಅವತ್ ವಿರೋಧ ಮಾಡಿದವನು ಯಾರು ಗೊತ್ತಾ? ಅದೇ ಬ್ರಿಟಿಷ್ ಸಂಸ್ಥೆಯ ಜೇಮ್ಸ್ ಥಾಮ್ಸನ್ ಅವರು ಇದನ್ನ ವಿರೋಧ ಮಾಡ್ತಾರೆ. ಬೇಡ, ಮೆಕಾಲೆಯ ವರದಿಯಲ್ಲಿ ಕಂಪ್ಲೀಟ್ ಆಗಿ ಭಾರತವನ್ನ ಇಂಗ್ಲೆಂಡೀಕರಣ ಮಾಡ್ತಾ ಇದ್ದೀರಾ, ಕಾನ್ವೆಂಟಿಸಂ ಮಾಡ್ತಾ ಇದ್ದೀರಾ, ಇದು ಬೇಡ. ಮಾತೃಭಾಷೆ ಮೂಲಕ ಭಾರತೀಯರಿಗೆ ಶಿಕ್ಷಣದ ವ್ಯವಸ್ಥೆಗಳಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಕೊಡಿ. ಮಾತೃಭಾಷೆಯಿಂದ ಕಲ್ತ್ರೆ ಮಾತ್ರ ಅವನ್ ತನ್ನ ಫೀಲಿಂಗ್ಸ್ ಅನ್ನ ಹೊರ ಹಾಕೋದಕ್ಕೆ ಸಾಧ್ಯ ಅನ್ನುವಂತ ವಿಚಾರ ಹೇಳೋದಾಗ್ಲೇನೆ ಈ ಜೇಮ್ಸ್ ಥಾಮ್ಸನ್ ಈ ವಿಚಾರ ತುಂಬಾನೇ ಸ್ಟ್ರಾಂಗ್ ಆಗಿ ಭಾರತದಲ್ಲಿ ವಾದಕ್ಕೆ ಬರುತ್ತೆ. ಮುಂದೆ ಸ್ನೇಹಿತರೆ, ನಿಮ್ಮನ್ನೆಲ್ಲರನ್ನೂ ಈ ಚರ್ಚೆಯಿಂದ ಹೊರಗೆ ತಂದಿದ್ದೆ ಚಾರ್ಲ್ಸ್ ವುಡ್ ವರದಿ ಅಂತ ಕರಿತೀವಿ. ಈ 1854ರಲ್ಲಿ ಬಂದಂತಹ ಸರ್ ಚಾರ್ಲ್ಸ್ ವುಡ್ ವರದಿಯನ್ನ ಭಾರತೀಯ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕರೀತಾರೆ. ಅದ್ ನಿಮಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲೇನಾಯ್ತು, ಸ್ಥಳೀಯ ಭಾಷೆಯಲ್ಲಿ ಶಿಕ್ಷಣವನ್ನ ಕೊಡಬೇಕು. ಯಾವುದೇ ಮಗುವಾಗ್ಲಿ ಪ್ರಾಥಮಿಕ ಹಂತದ ಶಿಕ್ಷಣವನ್ನ ಅದರ ಮಾತೃಭಾಷೆಯಲ್ಲೇ ಕಲಿಬೇಕು. ಆಮೇಲೆ ಅದಕ್ಕೆ ಆ ಭಾಷೆಯ ಅವಕಾಶವನ್ನು ಕೊಡಬೇಕು ಅಂತ ಹೇಳ್ತಾನೆ. ಜೊತೆಗೆ ಏನ್ ಮಾಡ್ದ ಗೊತ್ತಾ, ಇವುಗಳನ್ನೆಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೆ ಬಿಇಒ ಆಫೀಸ್ಗಳು ಅಂದ್ರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತ ಕರಿತೀವಿ, ಬ್ಲಾಕ್ ಎಜುಕೇಶನಲ್ ಆಫೀಸ್ ಸಿಸ್ಟಮ್ಸ್ ಅನ್ನ ಡೆವಲಪ್ ಮಾಡೋದಕ್ಕೆ ಅವನು ಅವತ್ತೇ ಕೊಟ್ಟಿದ್ದು, ಇವತ್ತು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತಿನ್ನೊಂದು ವಿಶೇಷವಾಗಿ ಹೇಳ್ತಾರೆ, ಪ್ರತಿ ಪ್ರಾಂತ್ಯದಲ್ಲಿ ಶಿಕ್ಷಣದ ಅಭಿವೃದ್ಧಿಗಾಗಿ ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪನೆ ಮಾಡಬೇಕು ಅನ್ನೋ ಯೋಜನೆ ಕೂಡ ರೂಪಿಸಿದ್ದು ಇವನೇ. ಹಾಗಾಗಿ ನಮಗೆ ಗೊತ್ತಿದೆ, ಕಲ್ಕತ್ತಾ, ಮುಂಬೈ ಮತ್ತು ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾನಿಲಯಗಳು ಸ್ಥಾಪನೆ ಆಗ್ಬಿಟ್ಟು ಭಾರತೀಯ ಶಿಕ್ಷಣದಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನ ಮಾಡೋದಕ್ಕೆ ಅದು ಕಾರಣ ಆಯ್ತು. ಚಾರ್ಲ್ಸ್ ವುಡ್ ಪ್ರಸ್ತಾವನೆಯಲ್ಲಿ ಬಹಳ ಮುಖ್ಯವಾಗಿ ಯಾವಾಗ ಈ ಕಾಲೇಜ್ಗಳು ವಿಶ್ವವಿದ್ಯಾಲಯಗಳು ಸ್ಥಾಪನೆ ಆದವೋ, ಮುಂದೆ ಇಲ್ಲಿ ಬರೀ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಬಿಟ್ರೆ ಇದರಲ್ಲಿ ಪ್ರಾಕ್ಟಿಕಲ್ ಡೆವಲಪ್ಮೆಂಟ್ ಗಳು ಆಗ್ತಾ ಇಲ್ಲ. ಮಾನಸಿಕ ಬೌದ್ಧಿಕ ಸಾಮರ್ಥ್ಯ ಬೆಳೀತಾ ಇದೆ ವಿನಃ ಅವನ್ಗೆ ತನ್ನ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಅನ್ನ ತನ್ನ ಕ್ಷೇತ್ರಗಳಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಸಮಸ್ಯೆ ಶುರುವಾದಾಗ್ಲೇನೆ ಭಾರತದಲ್ಲಿ ಇದೇ ಚಾರ್ಲ್ಸ್ ವುಡ್ ವರದಿಯ ಅನ್ವಯವಾಗಿಯೇ ಮೊಟ್ಟ ಮೊದಲ ಐಐಟಿ ಅಂತ ಕರಿತೀವಿ, ಅದೇನೆ ರೂರ್ಕಿ ಎಂಜಿನಿಯರಿಂಗ್ ಸಂಸ್ಥೆಯನ್ನ ಮೊದಲ ಬಾರಿಗೆ ಸ್ಥಾಪನೆ ಮಾಡ್ತಾರೆ. ಅದು ಚಾರ್ಲ್ಸ್ ವುಡ್ ವರದಿಯ ಕೆಲವು ನ್ಯೂನ್ಯ ಅಂಶಗಳ ಮುಂದಿನ ಬೆಳವಣಿಗೆ ಅಂತಾನು ಕೂಡ ಕರೀತಾರೆ. ಹಾಗಾಗಿ ರೂರ್ಕಿ ಎಂಜಿನಿಯರಿಂಗ್ ಸಂಸ್ಥೆಯನ್ನ ಭಾರತದ ಮೊದಲ ಐಎನ್ಟಿಎನ್ ಅಂತಾನು ಕೂಡ ವಿವರಣೆ ಮಾಡ್ತಾರೆ. 1870ರಲ್ಲಿ ಮಕ್ಕಳಿಗೆ ಶಿಕ್ಷಣದ ಹಕ್ಕುಗಳು ಕೊಡಬೇಕು, ರೈಟ್ ಟು ಎಜುಕೇಶನ್ಸ್ ಪಾಲಿಸಿ ಈಗ ನಾವು ಓದ್ತಾ ಇದ್ದೀವಿ. ಬಟ್ ಇದೇ ರೈಟ್ ಟು ಆರ್ಟಿಐ ಏನಿದೆ, ಈ ಹಿಂದೆನೆ ಆರ್ಟಿಐ ಏನಿದೆ, ಈ ಹಿಂದೆನೆ 1870ರಲ್ಲಿ ಅದರ ಮೂಲ ರೂಪ ನಾವು ಕಾಣಬಹುದು ಸ್ನೇಹಿತರೆ. ಈ ಶಿಕ್ಷಣ ನೀಡುವ ಹಕ್ಕು ರೈಟ್ ಟು ಎಜುಕೇಶನ್ಸ್, ರೈಟ್ ಟು ಚೈಲ್ಡ್ ಆಗ್ಬೇಕಿದು, ಮಕ್ಕಳಿಗೆ ಅದು ಹಕ್ಕಾಗಿ ಪರಿವರ್ತನೆ ಆಗಬೇಕು ಅಂತ ಹೇಳ್ತಾರೆ. ಹಾಗಾಗಿ ಶಿಕ್ಷಣ ನೀಡುವ ಹಕ್ಕನ್ನ ಅಲ್ಲಿನ ಲೋಕಲ್ ಬೋರ್ಡ್ಸ್ ಗಳಿಗೆ, ಸ್ಥಳೀಯ ಸಂಸ್ಥೆಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ಹಾಗಾಗಿ ಆ ಮಟ್ಟದಲ್ಲಿ ಮಂಡಲ ಪಂಚಾಯಿತಿಗಳಿರ್ಬೋದು, ತಾಲೂಕು ಬೋರ್ಡ್ಗಳಿರ್ಬೋದು, ಈ ಎಜುಕೇಶನ್ಸ್ ಕೊಡೋ ಸಿಸ್ಟಮ್ ಅನ್ನ ನೇರವಾಗಿ ಮಾನಿಟರಿಂಗ್ ಮಾಡೋದಕ್ಕೆ ಶುರು ಮಾಡಿದ್ವು. ಮುಂದೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನುವಂತಹ ಹೋರಾಟಗಳು ಶುರುವಾಯಿತು. ಎಲ್ಲಾ ಕಡೆಯಿಂದ ಈ ಡೆವಲಪ್ಮೆಂಟ್ಸ್ ಶುರುವಾಯಿತು. ಆ ಕಾಲಕ್ಕೆ ಆನಿ ಬೆಸೆಂಟ್ ರವರ ಕ್ರಮಗಳು ಕೂಡ ತುಂಬಾನೇ ಮುಖ್ಯ ಆಗ್ತವೆ ಸ್ನೇಹಿತರೆ. ಮುಂದೆ 1882 ಮರಿಬಾರ್ದು, ಹಂಟರ್ ಎಜುಕೇಶನ್ ಸಿಸ್ಟಮ್ಸ್, ಅದನ್ನ ಹಂಟರ್ ಕಮಿಷನ್ ಅಂತಾನೆ ಕೂಡ ಕರಿತೀವಿ. ನೀವು ಒಂದು ಹಂಟರ್ ಓದಿದ್ದೀರಾ, ಯಾವ್ದದು ಅಂತಂದ್ರೆ ಜಲಿಯನ್ ವಾಲಾಬಾಗ್ ದುರಂತವನ್ನ ಅಧ್ಯಯನ ಮಾಡಿದ ಸಂಸ್ಥೆ ಯಾವುದು ಅಂತ ಕೇಳ್ತೀವಿ. ಜಲಿಯನ್ ವಾಲಾಬಾಗ್ ವರದಿ ಕೊಟ್ಟಿದ್ದು ಕೂಡ ಅಲ್ಲಿ ಹಂಟರ್ ಕಮಿಷನ್. ಬಟ್ ನಾವಿಲ್ಲಿ ಎಜುಕೇಶನ್ ಸಿಸ್ಟಮ್ ನ ಹಂಟರ್ ಬಂದಿದ್ದು 1882-83ರಲ್ಲಿ ಬರ್ತದೆ. ಇದು ಕೊಟ್ಟಿದ್ದೇನೆಂದ್ರೆ ಪ್ರಾಥಮಿಕ ಶಿಕ್ಷಣವನ್ನ ಸಂಪೂರ್ಣವಾಗಿ ಅಭಿವೃದ್ಧಿಗೊಳಿಸಬೇಕು ಅನ್ನೋದೇ ಇದರ ಉದ್ದೇಶ ಆಗಿತ್ತು. ಜೊತೆಗೆ ಪ್ರೌಢಶಾಲೆಗಳನ್ನ ತೆರಿಬೇಕು ಅಂತ ಹೇಳ್ತು. ನೋಡಿ, ಆ ಕಾಲದಲ್ಲಿ ಇದ್ದಿದ್ದ ಸಿಸ್ಟಮ್ ಇಷ್ಟನೆ. 1 to 5th ಅನ್ನ LPS ಅಂತ ಕರಿತಾ ಇದ್ವಿ, ಲೋಯರ್ ಪ್ರೈಮರಿ ಸ್ಕೂಲ್. ಆ ನಂತರ HPS ಅಂತ ಮಾಡಿದ್ವಿ, ಹೈಯರ್ ಪ್ರೈಮರಿ ಸ್ಕೂಲ್ಸ್ ಗಳನ್ನ. ಹೈಯರ್ ಪ್ರೈಮರಿ ಸ್ಕೂಲ್ ಎಲ್ಲಿವರೆಗೆ? 6ರಿಂದ ಹಿಡಿದು ಬಿಟ್ಟು 10ರವರೆಗೆ ಅಂತ ಮಾಡಿದ್ವಿ. ಬಟ್ ನಾವೀಗ ಮಾಡಿರೋದು ಎಷ್ಟು ಅಂತಂದ್ರೆ 1 to 7th ಅನ್ನ ಪ್ರೈಮರಿ ಅಂತ ಮಾಡ್ತೀವಿ, 8, 9, 10th ಅನ್ನ ಮಾಡ್ತೀವಿ. ಅಂದ್ರೆ ನೀವು 7+3+2 ಮಾಡಿದೀವಿ. ಬಟ್ ಅವಾಗಲೇ ನಮ್ಮ ಹಂಟರ್ ಆಯೋಗದ ವರದಿ ಏನ್ ಕೊಡ್ತು ಅಂದ್ರೆ
5+ ಮತ್ತೆ 6, 7, 8, 9, 10 5+5+2 ಮಾಡಿದ್ರು ಅವರು. ಈ ತರ ಒಂದು ಶಿಕ್ಷಣ ಸಿಸ್ಟಮ್ಸ್ ಅನ್ನ ಬದಲಾವಣೆ ಮಾಡಿದ್ದೆ ಈ ಹಂಟರ್ ಕಮಿಷನ್ಸ್. ಈಗ ನಾವು ಹಂಟರ್ ಸಿಸ್ಟಮ್ಗೆ ಮತ್ತೆ ಚೇಂಜ್ ಆಗ್ಬೇಕು ಅಂತ ವಾದ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ ನೋಡಿ, ಆ ಕಾಲದಲ್ಲಿ ಅವನು 8ನೇ ಕ್ಲಾಸಿಗೆ ಬರ್ತಾನೆ ಅಂತಂದ್ರೆ ಅವನು ಆಲ್ರೆಡಿ ಆರ್ಟ್ಸ್ ಕಾಮರ್ಸ್ ಅಂತೇಳಿ ಚೇಂಜ್ ಆಗ್ತಾ ಇದ್ದ. ಈ ಹಂಟರ್ ಕಮಿಷನ್ ನಲ್ಲಿ ಪ್ರೌಢಶಾಲೆಗಳಲ್ಲಿ ಅವನು 2 ಮಾದರಿ ತರ್ತಾನೆ. ಒಂದು ಸಾಹಿತ್ಯ ಲಿಟರೇಚರ್ ಡೆವಲಪ್ಮೆಂಟ್ಸ್ ನ ಸಿಸ್ಟಮ್, ಇನ್ನೊಂದು ಕಮರ್ಷಿಯಲ್ ವಾಣಿಜ್ಯ ಡೆವಲಪ್ಮೆಂಟ್ ನ ಸಿಸ್ಟಮ್ ಆಫ್ ಎಜುಕೇಶನ್ಸ್ ಅನ್ನ ಪರಿಚಯಿಸ್ತಾನೆ. ಅದು ತುಂಬಾನೇ ಮುಖ್ಯವಾಗಿತ್ತು ಹಂಟರ್ ಅಲ್ಲಿ. ಈ ಹಂಟರ್ ಆಯೋಗ ಬ್ರಿಟಿಷ್ ಸರ್ಕಾರವು ಖಾಸಗಿ ವ್ಯವಸ್ಥಾಪಕರು ಕೂಡ ಇಲ್ಲಿಯವರೆಗೆ ನಿರ್ವಹಿಸ್ತಾ ಇದ್ದಂತ ಕಾಲೇಜ್ಗಳಿಗೆ ಇನ್ಮೇಲೆ ಸರ್ಕಾರಿ ಅನುದಾನ ಕೊಡ್ತೇವೆ ಅನ್ನುವಂಥದ್ದನ್ನ ಪ್ರಾರಂಭ ಮಾಡ್ತಾನೆ. ಈಗ ನಾವು ಓದ್ತಾ ಇದೀವಲ್ಲ, ಪ್ರೈವೇಟ್ ಸ್ಕೂಲ್ಗಳಿಗೆ ಗ್ರಾಂಟ್ ಕೊಡೋ ಸಿಸ್ಟಮ್ಸ್ ಈಗೇನಿದೆಯಲ್ಲ, ಈ ಗ್ರಾಂಟ್ ಸಿಸ್ಟಮ್ ಬಂದಿದೆ 82-83 ಹಂಟರ್ ಕಮಿಷನ್ ಅಲ್ಲಿ ಹೇಳಿದ್ದು. ಒಂದು ಸ್ಕೂಲ್ ಅನ್ನ ಒಬ್ರು ಯಾರಾದ್ರೂ ಓಪನ್ ಮಾಡಿದ್ದಾರೆ ಅಂದ್ರೆ ಅದರ ಅಭಿವೃದ್ಧಿ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಅಲ್ಲಿನ ಸ್ಥಳೀಯ ಸರ್ಕಾರಗಳು ಏನ್ ಮಾಡಬೇಕು, ಪ್ರೊವಿಷನಲ್ ಆಗಿ ಅವುಗಳನ್ನ ಬೆಳೆಸಬೇಕು, ಅವುಗಳ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತೇಳಿ ಸರ್ಕಾರಿ ಕಾಲೇಜುಗಳಾಗಿ ಪರಿವರ್ತನೆ ಮಾಡಬೇಕು ಅನ್ನುವಂತ ಅನುದಾನ ಕೊಡುವಂತ ಸಿಸ್ಟಮ್ ಈ ಹಂಟರ್ ಕಮಿಷನ್ ಇಂದ ಶುರುವಾಯಿತು. ಆ ನಂತರ ಲಾರ್ಡ್ ಕರ್ಜನ್ ಭಾರತಕ್ಕೆ ಬಂದ. ನಮ್ಗೆ ಲಾರ್ಡ್ ಕರ್ಜನ್ ಅಂದ ತಕ್ಷಣ ಬಂಗಾಳದ ವಿಭಜನೆ, ಸ್ವದೇಶಿ ಮೂವ್ಮೆಂಟ್ ಇವೆಲ್ಲ ಓದ್ತೀವಿ. ಬಟ್ ಎಜುಕೇಶನ್ ಅಲ್ಲಿ ಒಂದು ತುಂಬಾನೇ ದೊಡ್ಡ ಮಟ್ಟದ ಬದಲಾವಣೆ ಅಂತಂದ್ರೆ 1904ರಲ್ಲಿ ಅವನು ತಂದ ಭಾರತೀಯ ವಿಶ್ವವಿದ್ಯಾನಿಲಯ ಕಾಯ್ದೆಗಳು. ಮರಿಬೇಡಿ ಸ್ನೇಹಿತರೆ, ಅವನು ಇಡೀ ಈ ಶಿಕ್ಷಣದ ಮುಖಾಂತರವಾಗಿ ಇಡೀ ಭಾರತೀಯರನ್ನ ಒಂದು ಅಂಡರ್ ಕಂಟ್ರೋಲ್ ತರೋ ಪ್ರಯತ್ನ ಕೂಡ ಮಾಡಿದ್ದ. ಈ ಯೂನಿವರ್ಸಿಟಿಯಲ್ಲಿ ಕೊಡೋ ಪಠ್ಯಕ್ರಮದ ಮೇಲೂ ಕೂಡ ಬ್ರಿಟಿಷ್ ಸರ್ಕಾರ ತನ್ನ ನಿಯಂತ್ರಣವನ್ನು ಹೊಂದಬೇಕು ಅಂತ ಹೇಳಿ ಒಂದು ದೊಡ್ಡ ಹಠ ಆಗಿತ್ತು. ಹಾಗಾಗಿ ಭಾರತೀಯ ಕಾಲೇಜುಗಳ ಮೇಲೆ ಸ್ಥಾಪಿತ ನಿಯಂತ್ರಣಕ್ಕಾಗಿ ಭಾರತೀಯ ವಿಶ್ವವಿದ್ಯಾನಿಲಯ ಕಾಯ್ದೆ ಅಂತ ಅಂದ್ಬಿಟ್ಟು ಸಿಲೆಬಸ್ ಅಲ್ಲಿ ಏನಿರಬೇಕು ಏನಿರಬಾರದು ಅಂತ ಡಿಸೈಡ್ ಮಾಡೋ ಹಕ್ಕನ್ನು ಕೂಡ ತಾನೇ ತೆಗೆದುಕೊಳ್ತಾರೆ. ನಿಮಗೆ ಗೊತ್ತಿದೆ, ಒಂದು ಕಲ್ಕತ್ತಾ ಮುನ್ಸಿಪಲ್ ಕಾಯ್ದೆ ಇರ್ಬೋದು, ಬಂಗಾಳದ ವಿಭಜನೆ ಇರ್ಬೋದು, ಅಲ್ಲೆಲ್ಲ ಅವನು ಮಾಡಿದ್ದೇನೆಂದ್ರೆ ಇಡೀ ಭಾರತೀಯತೆಯನ್ನ ಅಂಡರ್ ಕಂಟ್ರೋಲ್ ತರೋ ಪ್ರಯತ್ನ ಮಾಡಿದ್ದ. ಇಲ್ಲೂ ಕೂಡ ಅಷ್ಟೇ, ಶಿಕ್ಷಣದಲ್ಲೂ ಅದರ ಪ್ರಭಾವವನ್ನ ಮಾಡ್ದ. ನಮ್ಮಲ್ಲಿ ಈಗಲೂ ಕೂಡ ಇದೆ. ನೀವು NCERT ಸಿಲೆಬಸ್ ಅನ್ನ ಕಾಂಗ್ರೆಸ್ ಅಲ್ಲಿ ಏನಾದ್ರು ಸ್ವಲ್ಪ ಬದಲಾವಣೆ ಮಾಡಿದ್ರೆ ಅದನ್ನ ಕಾಂಗ್ರೆಸ್ಸೀಕರಣ ಅಂತ ಕರಿತೀರಿ. ಬಿಜೆಪಿಯವರು ಬಂದು ಏನಾದ್ರು ಬದಲಾವಣೆ ಮಾಡಿದ್ರೆ ಅದನ್ನ ಕೇಸರೀಕರಣ ಅಂತ ಕರಿತೀವಿ. ಅಂದ್ರೆ ಇದು ಕಾಮನ್. ಒಂದು ಸಿಸ್ಟಮ್ ಅಲ್ಲಿ ಈ ತರದ ಬದಲಾವಣೆಗಳನ್ನ ಯಾರು ತರ್ತಾರೋ ಅವರ ಸಿದ್ಧಾಂತಗಳು ಅದರಲ್ಲಿ ಆಡ್ ಆಗ್ತಾ ಇರ್ತವೆ. ಹಾಗಾಗಿ ಇಲ್ಲೂ ಕೂಡ ಲಾರ್ಡ್ ಕರ್ಜನ್ ವಿಶ್ವವಿದ್ಯಾನಿಲಯ ಕಾಯ್ದೆಯ ಮುಖಾಂತರ ಸಿಲೆಬಸ್ ಇರ್ಬೋದು, ಯೂನಿವರ್ಸಿಟಿ ಇರ್ಬೋದು, ಸ್ಟೂಡೆಂಟ್ ಗಳನ್ನ ಒಂದು ನಿಯಂತ್ರಣಕ್ಕೆ ತರೋ ಪ್ರಯತ್ನ ಇವನ್ ಮಾಡ್ತಾನೆ. ಆದರೆ ಲಾರ್ಡ್ ಕರ್ಜನ್ನ ಉನ್ನತ ಶಿಕ್ಷಣದ ಅಭಿವೃದ್ಧಿ ಮತ್ತು ಸುಧಾರಣೆಗಾಗಿ ಮೊದಲ ಬಾರಿಗೆ ನೋಡಿ, ಅಲ್ಲಿವರೆಗೂ 1 ಲಕ್ಷ ಇನ್ವೆಸ್ಟ್ ಮಾಡ್ತಿದ್ದಂತ ಬ್ರಿಟಿಷ್ ಗವರ್ನಮೆಂಟ್ ಕಾಲೇಜು ಮತ್ತು ಯೂನಿವರ್ಸಿಟಿಗಳಿಗಾಗಿ 5 ಲಕ್ಷ ಇನ್ವೆಸ್ಟ್ಮೆಂಟ್ ಮುಂದಾಗ್ತಾರೆ. ಇದು ನಮ್ಮಲ್ಲಿ ತುಂಬಾ ಬದಲಾವಣೆ ಅಂತ ಕರಿತೀವಿ. ಇದನ್ನೆಲ್ಲ ಅವನು ಏನ್ ಕುತ್ಕೊಂಡು ಮಾಡಿದ್ದಲ್ಲ, ಅವನಿಗೆ ಈ ವಿಶ್ವವಿದ್ಯಾನಿಲಯದ ವರದಿ ಆಯೋಗ ಬಂದಿದ್ದೆ, ಸರ್ ಥಾಮಸ್ ರಾಲೆ ಆಯೋಗ. ಒಂದ್ ಕಡೆ ನಿಮಗೆ ರಾಲೆ ಆಯೋಗ ರೈಲ್ವೆ ಡೆವಲಪ್ಮೆಂಟ್ ನ ಅಭಿವೃದ್ಧಿಗೂ ಕೂಡ ಇದೆ. ಬಟ್ ಇಲ್ಲಿ ಇವರು ಸರ್ ಥಾಮಸ್ ರಾಲೆ ಅವರು ಕೊಟ್ಟಂತ ವರದಿ ಆಧಾರದ ಮೇಲೆ 1902ರಲ್ಲಿ ಇವರು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಇಟ್ಕೊಂಡ್ಬಿಟ್ಟೆ ಇವನು ಯೂನಿವರ್ಸಿಟಿ ಆಕ್ಟ್ ಅನ್ನ 1904ಗೆ ಜಾರಿಗೆ ತರ್ತಾನೆ. ಭಾರತದಲ್ಲೊಂದು ಮಹತ್ವದ ನಿರ್ಣಯ ಬಂತು ಸ್ನೇಹಿತರೆ, ಅದು 1913ರಲ್ಲಿ. ಇದನ್ನ ಫೆಬ್ರವರಿ 21, 1913 ನಿರ್ಣಯ ಅಂತ ಕೂಡ ಕರಿತೀವಿ. ಎಜುಕೇಶನ್ ಸಿಸ್ಟಮ್ ನ ಫೆಬ್ರವರಿ 1913ರ ನಿರ್ಣಯ ಏನು ಅಂದ್ರೆ, ಮೊದಲ ಬಾರಿಗೆ ಭಾರತೀಯರಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ಕೊಡುವಂತ ಜವಾಬ್ದಾರಿ ಅಲ್ಲಿನ ಸರ್ಕಾರದ್ದೇ ಅಂತೇಳಿ ಒಂದು ನಿಯಮ ಪಾಸ್ ಆಗತ್ತೆ. ಇದು ಬರ್ಲಿಕ್ಕೆ ಕಾರಣ ಇದ್ರ ಹಿಂದ್ಗಡೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಪಾತ್ರ ತುಂಬಾನೇ ಇದೆ. ಯಾಕೆಂದ್ರೆ ಬರೋಡಾದ ಆ ಒಂದು ಮಹಾರಾಜರ ಅಧೀನದಲ್ಲಿ ಗವರ್ನರ್ಶಿಪ್ಸ್ ಅಂತ ನಡೆಸ್ತಾ ಇದ್ದಂತ ಅಂಬೇಡ್ಕರ್ ಅವರು ಶಿಕ್ಷಣದ ಅಭಿವೃದ್ಧಿಗಾಗಿ ಏನೇನ್ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನ ಆ ರಾಜರ ಮುಖಾಂತರವಾಗಿ ಎಜುಕೇಶನ್ಸ್ ಫಾರ್ ಆಲ್ ಸಿಸ್ಟಮ್ ಅನ್ನ ಅವರು ಬರೋಡಾದ ಮಹಾರಾಜರ ಅಧೀನದಲ್ಲಿದ್ದಾಗಲೇ ಆ ಕೆಲಸವನ್ನ ಮಾಡಿದ್ರು. ಅದನ್ನ ಮೆಚ್ಚಿಕೊಂಡಂತಹ ಬ್ರಿಟಿಷ್ ಸರ್ಕಾರ ಇಡೀ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ತರೋದಕ್ಕೆ ಇಲ್ಲಿ ಪ್ರೊವೈಡ್ ಮಾಡ್ತು. ಹಾಗಾಗಿ ಆ ಒಂದು ನಿಟ್ಟಿನಿಂದ ಫೆಬ್ರವರಿ 1913ರ ನಿರ್ಣಯದ ಏನ್ ಬಂತು ಬ್ರಿಟಿಷ್ ಸರ್ಕಾರದಿಂದ ಅಂದ್ರಾಗಿ, ಪ್ರತಿಯೊಂದು ಭಾರತೀಯ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನ ನೀಡಲೇಬೇಕು ಅನ್ನೋ ಪಾಲಿಸಿ ಅವಾಗಲೇ ಬಂದಿತ್ತು. ಆ ನಂತರ ಅದನ್ನ ಮತ್ತೆ ಪರಿವರ್ತನೆ ಮಾಡಿದ್ರು. ದೇಶದಲ್ಲಿ ಅನಕ್ಷರತೆಯನ್ನ ಕಡಿಮೆ ಮಾಡಬೇಕು ಅನ್ನುವಂತ ಪ್ರಯತ್ನ ಇವ್ರು ಮಾಡ್ತಾ ಬಂದ್ರು. ನೆಕ್ಸ್ಟ್ ಸ್ನೇಹಿತರೆ, ಡಾಕ್ಟರ್ ME ಸ್ಲ್ಯಾಡರ್ ಅಧ್ಯಕ್ಷತೆಯಲ್ಲಿ ನಡೆದಂತ ಒಂದು ಸ್ಲ್ಯಾಡರ್ ವಿಶ್ವವಿದ್ಯಾಲಯ ಆಯೋಗ ಕೂಡ ಬಂತು. ಅದು 1917ನಲ್ಲಿ ನೇಮಕ ಮಾಡ್ತಾರೆ.
ಇದರಲ್ಲಿ ಇಬ್ರು ಭಾರತೀಯರು ಕೂಡ ಸರ್ವೆಗೆ ಹೋಗ್ತಾರೆ. ಅವರು ಶ್ರೀ ಆಶುತೋಷ್ ಮುಖರ್ಜಿ ಅವರು, ಜೊತೆಗೆ ಡಾಕ್ಟರ್ ಜಿಯಾವುದ್ದೀನ್ ಅಹಮದ್ ಅವರು ಕೂಡ ಇದರ ಸದಸ್ಯರಾಗಿದ್ರು. ಎಲ್ಲರೂ ಒಟ್ಟಾಗಿ ಸೇರ್ಕೊಂಡ್ಬಿಟ್ಟು ME ಸ್ಲ್ಯಾಡರ್ ಅವರ ಅಧ್ಯಕ್ಷತೆಯಲ್ಲಿ ಸ್ವಲ್ಪ ಇಲ್ಲಿ ಒಂದು ವರದಿಯನ್ನ ಕೊಡ್ತಾರೆ. ಏನಂತ, ಕಲ್ಕತ್ತಾ ವಿಶ್ವವಿದ್ಯಾನಿಲಯಗಳ ಸಮಸ್ಯೆಗಳ ಬಗ್ಗೆ ಅವರು ತನಿಖೆ ಮಾಡಬೇಕು, ಅದಕ್ಕೊಂದು ಆಯೋಗವನ್ನ ಸ್ಥಾಪಿಸ್ತಾರೆ. ಇಡೀ ಶಿಕ್ಷಣ ಕ್ಷೇತ್ರದಲ್ಲಿ ಇವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ತುಂಬಾನೇ ಇತ್ತು. ಸ್ಲ್ಯಾಡರ್ ಆಯೋಗ ಕೊಟ್ಟ ಶಿಫಾರಸುಗಳೇನಂದ್ರೆ 12 ವರ್ಷಗಳ ಶಾಲಾ ಕೋರ್ಸ್ ಅನ್ನ ಶಿಫಾರಸ್ ಮಾಡಿದ್ದು ಇದೇ ಮೊದಲ ಬಾರಿಗೆ. 12 ವರ್ಷಗಳು ಒಂದು ಮಗುವಿಗೆ ಎಜುಕೇಶನ್ಸ್ ಅನ್ನ ಕೊಡಬೇಕು ನೀವು ಅಂತ. ಹಾಗಾಗಿ ಇವತ್ತು ನಾವು 1ನೇ ತರಗತಿಯಿಂದ 12ನೇ ತರಗತಿ ಕ್ಲಾಸ್ 12 ಅಂತ NCERT ಮಾಡೋ ಉದ್ದೇಶನೇ ಈ ಸ್ಲ್ಯಾಡರ್ ಕಮಿಷನ್ ನ ರಿಪೋರ್ಟ್ ಅಂತ ಹೇಳ್ತೀವಿ. ಆಮೇಲೆ ಮಧ್ಯಂತರ ಶಿಕ್ಷಣ ಏನಾಗಿರ್ಬೇಕು ಅಂತಂದ್ರೆ ಗುಣಮಟ್ಟದಲ್ಲಿ ಸ್ವಲ್ಪ ಉನ್ನತಿಯನ್ನು ಹೊಂದಿರಬೇಕು ಮತ್ತು ಶಿಕ್ಷಣ ಸರ್ಕಾರದ ನಿಯಂತ್ರಣಕ್ಕೆ ಇದು ಮುಕ್ತವಾಗಿರಬೇಕು ಅಂತ. ಅಲ್ಲಿ ಗವರ್ನಮೆಂಟ್ ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಟ್ರೋಲಿಂಗ್ ಸಿಸ್ಟಮ್ ಅನ್ನು ಹೊಂದಿರಬಾರದು. ಅಲ್ಲಿ ಆಡಳಿತಾತ್ಮಕವಾಗಿ ಮತ್ತು ಫೈನಾನ್ಷಿಯಲಿ ದೇ ಸಪೋರ್ಟ್ ಎಜುಕೇಶನ್ಸ್, ಬಟ್ ಹೀಗೆ ಇರಬೇಕು ಅನ್ನೋದನ್ನ ಶಿಕ್ಷಣ ತಜ್ಞರ ಮೇಲೆ ಪ್ರಭಾವ ಬೀರಬಾರದು ಅಂತಾನೂ ಕೂಡ ಈ ಸ್ಲ್ಯಾಡರ್ ತನ್ನ ವರದಿಯಲ್ಲಿ ಹೇಳ್ತಾನೆ. ಉನ್ನತ ಶಿಕ್ಷಣ ಇರಬಹುದು, ವೈಜ್ಞಾನಿಕವಾಗಿರ್ಬೋದು, ತಾಂತ್ರಿಕ ಶಿಕ್ಷಣಕ್ಕಾಗಿ ಪ್ರತ್ಯೇಕ ಮಂಡಳಿಗಳನ್ನು ಆಯೋಜಿಸಬೇಕು. ಜೊತೆಗೆ ಕಲ್ಕತ್ತಾ ವಿಶ್ವವಿದ್ಯಾನಿಲಯವು ಆಡಳಿತದ ಜವಾಬ್ದಾರಿಯನ್ನ ಸಹ ನಿರ್ಧರಿಸಬೇಕು ಅಂತೇಳಿ ಬಂಗಾಳ ಸರ್ಕಾರಕ್ಕೆ ಇದನ್ನ ವರದಿಯನ್ನ ಸಲ್ಲಿಸ್ತಾರೆ. ಸ್ಲ್ಯಾಡರ್ ಕಮಿಷನ್ಸ್ ತುಂಬಾನೇ ಶಿಫಾರಸುಗಳನ್ನು ಮಾಡ್ತು. ಈ ಶಿಫಾರಸ್ ಪರಿಣಾಮವೇ ಮರಿಬೇಡಿ ಸ್ನೇಹಿತರೆ, ನಮ್ಮ ಮೈಸೂರಲ್ಲೂ ಕೂಡ ಮಾನಸ ಗಂಗೋತ್ರಿ ಸ್ಥಾಪನೆ ಆಗಿದೆ ಈ ಸ್ಲ್ಯಾಡರ್ ವರದಿಯ ಮೇಲೆ. 1918 ಇಂದ 1921 ವರೆಗಿನ ವರದಿಯ ನಡುವೆ ಮೈಸೂರಲ್ಲಿ, ಪಾಟ್ನಾದಲ್ಲಿ, ಲಕ್ನೋದಲ್ಲಿ, ಢಾಕಾದಲ್ಲಿ, ಬನಾರಸ್ ಅಲ್ಲಿ ಅಲಿಗರ್ ವಿಶ್ವವಿದ್ಯಾನಿಲಯಗಳು ಇವಷ್ಟು ಬಂದಿದ್ದು ಯಾವಕ್ಕೆ ಅಂತಂದ್ರೆ ಈ ಸ್ಲ್ಯಾಡರ್ ಆಯೋಗದ ಶಿಫಾರಸ್ಸಿಂದನೇ ಬಂದಿದ್ದು ಅಂತ ನಾವು ಇದನ್ನ ಹೇಳ್ಬೋದು. ನೆಕ್ಸ್ಟ್ ಸ್ನೇಹಿತರೆ, ಹಾರ್ಟಾಗ್ ಸಮಿತಿ ಅಂತ ಕರಿತೀವಿ. ಕ್ರಿಸ್ತಶಕ 1919ರಲ್ಲಿ ಭಾರತೀಯ ಸರ್ಕಾರ ಕಾಯ್ದೆ ಪ್ರಕಾರ ಶಿಕ್ಷಣದ ಜವಾಬ್ದಾರಿಯನ್ನ ಪ್ರಾಂತೀಯ ಸರ್ಕಾರಗಳಿಗೆ ವರ್ಗಾಯಿಸ್ತಾ ಇದ್ದೀವಿ ಅಂತೇಳಿ ಇವರು ವರದಿಯನ್ನು ಕೊಟ್ಟರು. ಆ ಹಾರ್ಟಾಗ್ ಫಿಲಿಪ್ ಆರ್ಗಾಟ್ ಇದನ್ನ ಅಧ್ಯಕ್ಷತೆ ವಹಿಸಿದ್ರಿಂದ ಇದಕ್ಕ ಒಂದು ಶಾಸನದ ಒಂದು ಸಮಿತಿಯ ಹೆಸರು ಕೂಡ ಬಂತು. ಶಿಕ್ಷಣದಲ್ಲಿ ಗುಣಾತ್ಮಕ ಸುಧಾರಣೆಗಳನ್ನ ಮಾಡೋದು ಈ ಸಮಿತಿಯ ಉದ್ದೇಶ ಕೂಡ ಆಗಿತ್ತು. 1935ರಲ್ಲಿ ಬಂದಂತ ಭಾರತ ಸರ್ಕಾರ ಶಾಸನ ಏನ್ ಮಾಡ್ತು ಅಂತಂದ್ರೆ ಈ ಶಿಕ್ಷಣದ ಚೌಕಟ್ಟನ್ನ ಒಂದಿಷ್ಟು ಪರಿವರ್ತನೆ ಮಾಡಬೇಕು ಅಂತ ಹೊರಟಾಗ್ಲೇ ಗಾಂಧೀಜಿಯವರು ಆ ಕಡೆ ವಾರ್ಧಾ ಯೋಜನೆ ತರ್ತಾರೆ. 1937ರಲ್ಲಿ ಗಾಂಧೀಜಿಯವರು ಹರಿಜನ್ ಪತ್ರಿಕೆನಲ್ಲ ಒಂದು ವರದಿ ಬರೀತಾರೆ. ಏನಂತ, ಭಾರತೀಯರಿಗೆ ಮೂಲ ಶಿಕ್ಷಣವನ್ನ ಡೆವಲಪ್ ಮಾಡಿ. ನೀವು ಬರೀ ಏನ್ ಶಿಕ್ಷಣ ಕೊಡ್ತಾ ಇದ್ದೀರಿ ಅಂದ್ರೆ, ಒಂದು ಅವರು ಕಣ್ಣುಗಳಿಗೆ ತೃಪ್ತಿ ಕೊಡ್ತಾ ಇದೆ, ಮೆದುಳಿಗೆ ತೃಪ್ತಿ ಕೊಡ್ತಾ ಇದೆ. ಬಟ್ ಇವ್ರು ಹೇಳ್ತಾರೆ ದ ಎಜುಕೇಶನ್ಸ್ ಮಸ್ಟ್ ಬಿ ಗಿವನ್ ಆನ್ 3H ಅಂತ ಹೇಳ್ತಾರೆ. ನೀವು ಬ್ರಿಟಿಷರು ಬರೀ 3R ಸಿಸ್ಟಮ್ ಅನ್ನ ಡೆವಲಪ್ ಮಾಡ್ತಾ ಇದ್ದೀರಿ, ನಮ್ಗೆ 3H ಸಿಸ್ಟಮ್ ಬೇಕು ಅಂತ ಹೇಳ್ತಾರೆ. ಅಂದ್ರೆ ಒಂದ್ ಮಗುವಿಗೆ ನೀವು ಶಿಕ್ಷಣ ಕೊಡ್ತೀರಾ ಅಂದ್ರೆ ಮೊದಲನೇ H ಫಾರ್ ಹ್ಯಾಂಡ್, ಅವನ್ಗೆ ಕೈಗೆ ಕೆಲಸ ಸಿಗುವಂತ ಆಗ್ಬೇಕು. ಅವ್ರು ಇನ್ನೂ ಒಂದು ಹೀಗೆ ಹೇಳ್ತಾರೆ, ಒಂದು 3H ಅಂತ ಅದೇನೆ, ಒಂದು ಹ್ಯಾಂಡಿಗೆ ಕೊಟ್ರ ಇನ್ನೊಂದು ಅವ್ನ ಹೆಡ್ಡಿಗೆ ಕೆಲಸ ಕೊಡುವಂತದ್ದು ಇರಬೇಕು. ಅಂದ್ರೆ ಒಂದು ಹ್ಯಾಂಡ್, ಒಂದು ಹೆಡ್. ನೆಕ್ಸ್ಟ್ ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಗಾಂಧೀಜಿ, ದಟ್ಸ್ ಡೆವಲಪ್ಮೆಂಟ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅಂತ. ಅವನ್ಗೆ ಒಂದು ಹೃದಯ ವೈಶಾಲ್ಯತೆ ಬರಬೇಕು ಎಜುಕೇಶನ್ಸ್ ಪಡ್ಕೊಂಡ್ರೆ. ಹಾಗಾಗಿ ದೆ ಮಸ್ಟ್ ಬಿ ಪ್ರೊವೈಡ್ ದ ಎಜುಕೇಶನ್ಸ್ ಇಸ್ ಬೇಸ್ಡ್ ಆನ್ 3H ಅಂತೇಳಿ ಹರಿಜನ್ ಪತ್ರಿಕೆಯ ವರದಿ ನೀವು ಓದಿರು ತುಂಬಾ ಆಶ್ಚರ್ಯ ಪಡ್ತೀರಾ. ಅಷ್ಟು ಅದ್ಭುತವಾಗಿ ಗಾಂಧೀಜಿ ಭಾರತೀಯ ಶಿಕ್ಷಣದ ಮೂಲ ಶಿಕ್ಷಣವನ್ನ ಉತ್ತೇಜನ ಮಾಡ್ತಾರೆ. ಆದ್ರೆ ಅಧಿಕಾರಕ್ಕೆ ಬಂದಂತ ಕೇಂದ್ರ ಸರ್ಕಾರಗಳು ಇವತ್ತವರೆಗೂ 3H ಡೆವಲಪ್ಮೆಂಟ್ ಮಾಡೋದಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಅಷ್ಟೊಂದು ಮಹತ್ವದ ರೀತಿಯಲ್ಲಿ ಶಿಕ್ಷಣ ಕೊಟ್ರೆ ಸ್ನೇಹಿತರೆ, ನಮ್ಮಲ್ಲಿ ನಿರುದ್ಯೋಗ ಅಥವಾ ಸರ್ಕಾರವನ್ನ ಕಾದು ಕುಳಿತುವಂತ ವ್ಯವಸ್ಥೆ ನಮ್ಮಲ್ಲಿ ಹುಟ್ಕೊಳ್ಳೋದೇ ಇಲ್ಲ ಅಂತ ನನ್ಗನ್ಸತ್ತೆ. ಈಗೆಲ್ಲ ಬಹಳಷ್ಟು ಯುವಕರು ನಮಗೆ ಸರ್ಕಾರಿ ಕೆಲಸಗಳು ಬೇಕು ಅಂತ ಏನ್ ಕಾಯ್ತಾ ಇದ್ದೀವಿ. ಆದ್ರೆ ಈ ಕಾಯುವ ಪರಿಸ್ಥಿತಿಯನ್ನ ತಪ್ಪಿಸಬೇಕು ಅನ್ನೋದನ್ನೇ ಗಾಂಧೀಜಿ ಆ ಕಾಲಕ್ಕೆ ಹೇಳಿದ್ರು ಅವರು. ಹಾಗಾಗಿ 1937ನ ಗಾಂಧೀಜಿಯವರ ಹರಿಜನ್ ಪತ್ರಿಕೆ ವರದಿ ವಾರ್ಧಾ ಯೋಜನೆ ತುಂಬಾನೇ ಇಂಪಾರ್ಟೆಂಟ್ ಆಗಿ ಭಾರತದಲ್ಲಿ ಬದಲಾವಣೆ ಮಾಡ್ತು. ಆಗ ಜಾಕಿರ್ ಹುಸೇನ್ ಅವರು ಇದಕ್ಕೆ ಅನೇಕ ತಿದ್ದುಪಡಿಗಳನ್ನು ಕೂಡ ಮುಂದೆ ಪ್ರಸ್ತಾವನೆ ಮಾಡ್ತಾರೆ. 1939ರಲ್ಲಿ ಸಮಕಾಲೀನ ಸರ್ಕಾರದ ವೈಫಲ್ಯದಿಂದಾಗಿ ಇದನ್ನ ವಾರ್ಧಾ ಯೋಜನೆಯನ್ನ ಕಾರ್ಯಗತಗೊಳಿಸಲಿಕ್ಕೆ ಬ್ರಿಟಿಷ್ ಸರ್ಕಾರ ರೆಡಿ ಆಗಲ್ಲ. 1944ರ ಸಲಹಾ ಮಂಡಳಿ ಹೊಸ ಯೋಜನೆಯನ್ನ ರೂಪಿಸಿತು. ಅದೇನೆ ಸರ್ ಜಾನ್ ಸಾರ್ಜೆಂಟ್ ಭಾರತ ಸರ್ಕಾರದ ಶೈಕ್ಷಣಿಕ ಸಲಹೆಗಾರರ ಹುದ್ದೆಯಲ್ಲಿರ್ತಾರೆ. ಅವರು ಆ ಕಾರಣಕ್ಕಾಗಿ ಕೆಲಸ ಮಾಡೋ ಸಂದರ್ಭದಲ್ಲೇ
ಅವರ ಹೆಸರಿನ ನಂತರ ಈ ಯೋಜನೆಯನ್ನ ಸಾರ್ಜೆಂಟ್ ಯೋಜನೆ ಅಂತಲೂ ಕೂಡ ಕರೆದ್ರು. ತನ್ನ ಶೈಕ್ಷಣಿಕ ಯೋಜನೆ ಅಡಿಯಲ್ಲಿ ಶಿಕ್ಷಣವನ್ನ 2 ಗುಂಪುಗಳಾಗಿ ಮಾಡಲಿಕ್ಕೆ ಅವರು ಯೋಜನೆ ಮಾಡ್ತಾರೆ. ಆ 2 ಗುಂಪುಗಳು ಹೇಗಪ್ಪ ಅಂತಂತಂದ್ರೆ, ಒಂದು ಹಿರಿಯ ಪ್ರಾಥಮಿಕ, ಮತ್ತೊಂದು ಕಿರಿಯ ಪ್ರಾಥಮಿಕ ಅಂತ. ಕಿರಿಯ ಪ್ರಾಥಮಿಕ ಮತ್ತು ಹಿರಿಯ ಪ್ರಾಥಮಿಕದ ನಡುವಿನ 7 ರಿಂದ 11 ವಯಸ್ಸಿನ ಗುಂಪಿನ ಮಕ್ಕಳೇನಿದ್ದಾರೆ ಅವರಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನ ನೀಡಬೇಕು ಅಂತೇಳಿ ಸಮಿತಿ ಶಿಫಾರಸ್ ಮಾಡುತ್ತೆ. ಮತ್ತು 11 ರಿಂದ 17 ವಯಸ್ಸಿನ ನಡುವಿನ ಗುಂಪಿನಲ್ಲಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳಿಗೆ ಸುಧಾರಿತವಾಗಿರ್ತಕ್ಕಂಥ ಅಧ್ಯಯನ ಸಮಿತಿಗೆ ಇಲ್ಲಿ ಶಿಫಾರಸನ್ನ ಮಾಡ್ತದೆ ಇದು. ಹಾಗಾಗಿ ಪ್ರೌಢ ಶಿಕ್ಷಣಗಳಲ್ಲಿ ಉನ್ನತ ಶಿಕ್ಷಣದ ವ್ಯವಸ್ಥೆಯ ಒಂದು ಮೂಲ ಪರಿಕಲ್ಪನೆಗಳನ್ನ ಇಲ್ಲಿ ಕೊಡಲ್ಪಡ್ತು. ಪ್ರೈಮರಿ ಶಿಕ್ಷಣದಲ್ಲಿ ಫುಲ್ ಬೇಸಿಕ್ ಎಜುಕೇಶನ್ಸ್ ಅಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳನ್ನ ಈಡೇರಿಸ್ತು. ಆದರೆ ಈ ಅವಧಿಯನ್ನ ಮುಂದೆ ಕೇರ್ ಸಮಿತಿ 16 ವರ್ಷಗಳಿಗೆ ಇದನ್ನೇನ್ ಮಾಡ್ತು, ಮೀಸಲ್ ಮಾಡ್ಕೊಂತ ಬಂತು. ನೆಕ್ಸ್ಟ್ ಬಂದ್ವಿ, ಭಾರತ ಸ್ವತಂತ್ರಗೊಳ್ಳುತ್ತೆ. ಸ್ವತಂತ್ರಗೊಂಡ ಭಾರತದ ರಾಧಾಕೃಷ್ಣನ್ ಸಮಿತಿ ಕೂಡ ಇಲ್ಲಿ 1948 ರಿಂದ 49 ಅಧ್ಯಯನ ನಡೆಸಿ ಒಂದು ವರದಿಯನ್ನ ಕೂಡ ಕೊಡ್ತು. ಏನಿತ್ತು ವರದಿಯಲ್ಲಿ ಅಂತಂದ್ರೆ, ವಿಶ್ವವಿದ್ಯಾನಿಲಯದ ಪೂರ್ವ ಶಿಕ್ಷಣದ ಅವಧಿಯನ್ನ 12 ವರ್ಷಗಳಿಗೆ ನಿಗದಿಪಡಿಸುತ್ತೆ. ಅಂದ್ರೆ ಒಂದು ಯೂನಿವರ್ಸಿಟಿಗೆ ಅವನು ಸೇರ್ಕೋಬೇಕು ಅಂತಂದ್ರೆ ಮಿನಿಮಮ್ 12 ಇಯರ್ಸ್ ಅನ್ನ ಅವನು ಎಜುಕೇಶನಲ್ ಸಿಸ್ಟಮ್ಸ್ ಅಲ್ಲಿ ಕಳಿಬೇಕು ಅಂತ. ಹಾಗಾಗಿನೇ ಪದವಿ ಪೂರ್ವ ಅಂತ ಕರೆಯೋದು ನಾವು PUCಗೆ. ನೆಕ್ಸ್ಟ್ ಮುಂದಿನ ಪದವಿ ಅಂತ ಕರೆಯೋದು ಇದೇ ರಾಧಾಕೃಷ್ಣನ್ ಸಮಿತಿಯ ವರದಿ. ಹಾಗಾಗಿ ಫಸ್ಟ್ PU ಸೆಕೆಂಡ್ PU ವರೆಗಿನ ವರದಿ ಇದಿಷ್ಟು ಕೂಡ ಇತ್ತು. ಇನ್ನು ವಿಶ್ವವಿದ್ಯಾಲಯದ ಶಿಕ್ಷಣವನ್ನ ನೋಡಿಕೊಳ್ಳಿಕ್ಕಾಗಿ ವಿಶ್ವವಿದ್ಯಾಲಯ ಧನ ಸಹಾಯ ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ಸ್ ಅನ್ನ ಏನ್ ಬಂತು ಅದನ್ನ ಜಾರಿಗೆ ತಂದ್ರು 1953 ನಲ್ಲಿ. ಆಗ ಡಾಕ್ಟರ್ A. ಲಕ್ಷ್ಮಣ ಸ್ವಾಮಿ ಮೊದಲಿಯಾರ್ ಅವರು ಮೂಲ ಶಿಕ್ಷಣದ ಆಯೋಗವನ್ನ ಮತ್ತು ಪ್ರೌಢ ಶಿಕ್ಷಣದ ಒಂದು ಉತ್ತೇಜನವನ್ನ ಒತ್ತಿ ಹೇಳಲ್ಪಡ್ತು. ಸ್ನೇಹಿತರೆ, ರಾಧಾಕೃಷ್ಣನ್ ಸಮಿತಿಯಲ್ಲಿ ಪದವಿ ಪರೀಕ್ಷೆಯಲ್ಲಿ ವಾರ್ಷಿಕ ಪರೀಕ್ಷಾ ವ್ಯವಸ್ಥೆಯನ್ನ ಪರಿಚಯಿಸಬೇಕು ಅಂತ ಹೇಳಿ ಅವಾಗಿಂದನೇ ಸ್ಟಾರ್ಟ್ ಆಗಿದ್ದು. ಒಂದು ಇಯರ್ ಎಕ್ಸಾಮ್ಸ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ದುರಾದೃಷ್ಟವಶಾತ್ ಅಂದ್ರೆ ಬೇರೆ ದೇಶಗಳಲ್ಲೆಲ್ಲ ಕಿತ್ತು ಬಿಡಿಸಾಡಿದ ಒಂದು ಎಜುಕೇಶನಲ್ ಸಿಸ್ಟಮ್ಸ್ ಏನ್ ನಾವೀಗ ನೋಡ್ತಾ ಇದ್ದೀವಲ್ವಾ, ಅಂದ್ರೆ 2 ಪಾರ್ಟ್ ಅಲ್ಲಿ ಒಂದು ಡಿವೈಡ್ ಮಾಡ್ಕೊಂಡ್ಬಿಟ್ಟು ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಅಂತ ಏನ್ ಕರಿತೀವಿ. ಈ ಸೆಮ್ ಬಂದ್ಮೇಲೆ ಭಾರತದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಈ ಜ್ಞಾಪನಾ ಸಾಮರ್ಥ್ಯ ಮಕ್ಕಳಲ್ಲಿ ಕಡಿಮೆ ಆಗ್ತಾ ಇದೆ. ಅದು ವಿದೇಶಗಳಲ್ಲಿ ಅದಾಗಿದ್ದಕ್ಕೆ ಅವ್ರು ಅದನ್ನ ಕಿತ್ತಾಕಿದ್ದು, ಬಟ್ ನಮ್ಮಲ್ಲಿ ಅದನ್ನ ಅಳವಡಿಸ್ಕೊಂಡ್ವಿ. ಇದೊಂದು ದುರಾದೃಷ್ಟಕರ. ಆದ್ರೆ ಇಯರ್ ವೈಸ್ ಎಕ್ಸಾಮ್ ಸಿಸ್ಟಮ್ಸ್ ಇಂದ ಏನಾಗ್ತಿತ್ತು ಅಂದ್ರೆ ಹೆಚ್ಚಿನ ಬೌದ್ಧಿಕ ಸಾಮರ್ಥ್ಯ ಮಕ್ಕಳಲ್ಲಿ ಅಭಿವೃದ್ಧಿ ಆಗ್ತಾ ಇತ್ತು. ಈಗ ಓಲ್ಡ್ ಪ್ರೊಫೆಸರ್ಗಳು ತಿಳ್ಕೊಂಡಿರೋ ವಿಚಾರಕ್ಕೂ ಮತ್ತೆ ನೀವು ತಿಳ್ಕೊಳ್ತಾ ಇರೋ ವಿಚಾರಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಯಾಕೆ ಅಂತಂದ್ರೆ ಸಮಗ್ರ ಅಧ್ಯಯನ ಅಲ್ಲಿ ನಡೀತಾ ಇತ್ತು, ಈಗ ನೀವು ಮಾಡ್ತಾ ಇರೋದು ಕೇವಲ ಸೂಕ್ಷ್ಮ ಅಧ್ಯಯನ ಮಾತ್ರ. ಹಾಗಾಗಿ ಹೆಚ್ಚಿನ ವಿಚಾರಗಳು ಕೆಲವೊಮ್ಮೆ ತಿಳ್ಕೊಳಕ್ ಸಾಧ್ಯ ಆಗಲ್ಲ ಈ ತರದ ಸೆಮ್ ಎಕ್ಸಾಮ್ ಸಿಸ್ಟಮ್ಸ್ ಇಂದ. ಹಾಗಾಗಿ ವಾರ್ಷಿಕ ಪರೀಕ್ಷಾ ವ್ಯವಸ್ಥೆಯನ್ನು ಮೊದಲು ರಾಧಾಕೃಷ್ಣನ್ ಸಮಿತಿ ನಮ್ಮಲ್ಲಿ ಜಾರಿಗೆ ತಂತು. ವಿಶ್ವವಿದ್ಯಾಲಯದ ಪದವಿಯನ್ನ ಏನೋ ಕೊಡ್ತೀವಿ, ಆದರೆ ಆಡಳಿತಾತ್ಮಕ ಸೇವೆಗಳಿಗೆ ನೀವೇನಾದ್ರೂ ಅಪಾಯಿಂಟ್ ಮಾಡ್ಕೊಳ್ತೀರಾ ಅಂತಂದ್ರೆ ಅದಕ್ಕೆ ನೀವು ಪದವಿಯಲ್ಲಿ ತೆಗೆದಿರೋ ಅಂಕಗಳನ್ನ ಗಣನೆಗೆ ಪರಿಹಾರ ಮಾಡುವಂತಿಲ್ಲ ಅಂತ ಕೂಡ ಹೇಳಿದ್ರು. ಸೊ ಹಾಗಾಗಿನೇ ಸ್ನೇಹಿತರೆ, ಈಗ ನೀವು ಆಡಳಿತ ಸೇವೆಯಲ್ಲಿ ಬೇಕಾಗಿರ್ತಕ್ಕಂಥ ಕೆಲವು ಜಾಬ್ಗಳನ್ನ ಅಂದ್ರೆ ಬಿಲೋ PUC ಇಂದ ನೀವು ಏನ್ ಜಾಬ್ ತಗೊಳ್ತಾ ಇದ್ದೀರಾ ಅದು SD ಅಂತ ಸಮಕಾಲೀನ ಜಾಬ್ಗಳೇನಿದಾವಲ್ಲ ಅವೆಲ್ಲವೂ ಕೂಡ ರಾಧಾಕೃಷ್ಣನ್ ಸಮಿತಿಯ ವರದಿನೇ. ಆಫ್ಟರ್ ಡಿಗ್ರಿ ಕೇವಲ ಒಂದು ಟೀಚರ್ ಪೋಸ್ಟಿಗೆ ಮಾತ್ರ ಡಿಗ್ರಿಯಲ್ಲಿ ತಗೊಳ್ತಾ ಇದ್ದಾರೆ ಮತ್ತು ಕ್ವಾಲಿಫೈಗಾಗಿ 45%, 50%, 55% ಅಂತ ಕೆಲವು ಹುದ್ದೆಗಳಿಗೆ ನಿಗಮ ಮಾಡಿರೋ ಹಿಂದ್ಗಡೆ ಉದ್ದೇಶ ಇದೇ ಇರುತ್ತೆ. ಅದಾದ ನಂತರ 1964-66 ಕೊಠಾರಿ ಶಿಕ್ಷಣ ಆಯೋಗ ಜಾರಿಗೆ ಬಂತು. ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮತ್ತು ಶಿಕ್ಷಣದ ಪ್ರೋತ್ಸಾಹಕವಾಗಿ ಇದು ತುಂಬಾನೇ ಮಹತ್ವದ ಒಂದು ಎಜುಕೇಶನಲ್ ಸಿಸ್ಟಮ್ಸ್ ಅನ್ನ ಇಲ್ಲಿ ನಮಗೆ ಪರಿಹಾರ ಮಾಡ್ತು. ಕಡ್ಡಾಯ ಶಿಕ್ಷಣಕ್ಕೂ ಕೂಡ ಇದು ವರದಿಯನ್ನ ಸೂಚಿಸಿತು. ಇಷ್ಟೆಲ್ಲ ಆದ್ಮೇಲೆ ಸ್ನೇಹಿತರೆ, ನಾವು ದಯವಿಟ್ಟು ತಿಳ್ಕೊಳ್ಬೇಕಾಗಿರೋದು ಇಂಗ್ಲಿಷ್ ಶಿಕ್ಷಣ ಬಂದಿದ್ರಿಂದ ಲಾಭ ಎಷ್ಟಾಯ್ತು, ನಷ್ಟ ಎಷ್ಟಾಯ್ತು ಅಂತ. ಇಲ್ಲಿ ನಷ್ಟನೂ ಎಷ್ಟಾಗಿದೆಯೋ ಲಾಭನೂ ಅಷ್ಟೇ ಆಗಿದೆ, ಲಾಭ ಎಷ್ಟಾಗಿದೆಯೋ ನಷ್ಟನೂ ಅಷ್ಟೇ ಆಗಿದೆ ಸ್ನೇಹಿತರೆ. ಇದು ಭಾರತದ ಜನರ ಒಂದು ಜ್ಞಾನವನ್ನ ಹೆಚ್ಚಳ ಏನೋ ಮಾಡ್ತು, ವಿದೇಶಗಳಲ್ಲಿ ಮತ್ತು ನಮ್ಮ ದೇಶದ ಅಸ್ತಿತ್ವವನ್ನ ಕೂಡ ಅದು ತೋರಿಸ್ಕೊಡ್ತು. ಜ್ಞಾನದ ಬಗ್ಗೆ ಭಾರತದ ಜನರಿಗೆ ತುಂಬಾ ಅರಿವನ್ನೇನೋ ಮೂಡಿಸ್ತು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ, ಪಾಶ್ಚಿಮಾತ್ಯ ಶಿಕ್ಷಣದ ಪ್ರಭಾವದ ಪರಿಣಾಮವಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳ ಭಾವನೆ ಜನರಲ್ಲಿ ಮೂಡ್ತಾ ಹೋಯ್ತು. ಇದರಿಂದಾಗಿನೇ ಮುಂದಿನ ದಿನಗಳಲ್ಲಿ 19ನೇ ಶತಮಾನದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಇರ್ಬೋದು, ದಯಾನಂದ ಸರಸ್ವತಿ ಇರ್ಬೋದು, ಜ್ಯೋತಿಬಾ ಫುಲೆ ಅಂತವ್ರು ಇರ್ಬೋದು, ರಾಮಕೃಷ್ಣ ಮಿಷನ್ ಸ್ವಾಮಿ ವಿವೇಕಾನಂದ ಇರ್ಬೋದು, ಅನಿ ಬೆಸೆಂಟ್ ಇರ್ಬೋದು, ಅಲಿಗಢ್ ಚಳವಳಿ ಇರ್ಬೋದು, ಇವುಗಳೆಲ್ಲ ಉದ್ದೇಶ ಅಂತಂದ್ರೆ ಏಕಾಏಕಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹಗಳನ್ನು ಕೊಡಬೇಕು ಅನ್ನುವಂಥದ್ದೇ ಅದರ ಉದ್ದೇಶ ಆಯ್ತು.
ಮತ್ತೆ ಇದರಿಂದ ವೆರಿ ಇಂಪಾರ್ಟೆಂಟ್ ಅಂದ್ರೆ ಒಂದು ಇಂಗ್ಲಿಷ್ ಅನ್ನು ಜಾರಿಗೆ ತಂದಿದ್ರಿಂದ ನಮ್ಮಲ್ಲೊಂದು ಲಿಂಕ್ ಲ್ಯಾಂಗ್ವೇಜ್ ಆಗಿ ಬೆಳವಣಿಗೆ ಆಯಿತು. ಮಧ್ಯವರ್ಗದ ಅಭ್ಯರ್ಥಿಗಳು ಕೂಡ ನಾಯಕತ್ವವನ್ನು ವಹಿಸ್ಕೊಳ್ಬಹುದು ಅನ್ನುವಂಥಷ್ಟು ಮಟ್ಟಿಗೆ ಭಾರತೀಯರನ್ನ ಸಾಮಾಜಿಕವಾಗಿ, ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕರೆದೋಗ್ಬಹುದು ಅನ್ನುವಂಥದ್ದನ್ನು ಕೂಡ ಇದರಲ್ಲಿ ಹೆಚ್ಚು ಹೇಳ್ತಾ ಬಂದ್ರು. ಮತ್ತೆ ಭಾರತದಲ್ಲಿ ಜನರ ಬೌದ್ಧಿಕ ಸಾಮರ್ಥ್ಯವನ್ನ ಸ್ವಲ್ಪ ಮಟ್ಟಿಗೆ ಹಾಳು ಮಾಡ್ತು ಅಂತಾನೆ ಹೇಳಬಹುದು. ಹೆಚ್ಚಿನ ಸಂಖ್ಯೆಯ ಭಾರತೀಯರು ಈ ಬೌದ್ಧಿಕ ಸಾಮರ್ಥ್ಯವನ್ನ ಗಳಿಸ್ಕೊಂಡ ತಕ್ಷಣ ವಿದೇಶಗಳಿಗೆ ಹೋಗ್ತಕ್ಕಂಥದ್ದು ಶುರು ಆಗ್ತಾ ಬಂತು. ಈಗ ನೀವೇನು ಓದ್ತೀರಾ, ಕಲ್ಪನಾ ಚಾವ್ಲಾ, ಸುನಿತಾ ವಿಲಿಯಮ್ಸ್ ಇಂಥವ್ರನ್ನೆಲ್ಲ ಓದ್ತಿರಲ್ಲ, ಬೇಸಿಕ್ ಎಜುಕೇಶನ್ ಇಂದ ಡಿಗ್ರಿ ಎಜುಕೇಶನ್ಸ್ ವರೆಗೆ ಭಾರತ ಸರ್ಕಾರ ಆಗ್ಲಿ ಮತ್ತು ಕರ್ನಾಟಕ ಸರ್ಕಾರವೇ ಆಗ್ಲಿ ಅವರಿಗೆ ಹೆಚ್ಚಿನ ಒಂದು ಸೌಲಭ್ಯವನ್ನ ಮಾಡಿಕೊಟ್ಟಿರುತ್ತೆ, ಹೆಚ್ಚು ಇನ್ವೆಸ್ಟ್ ಕೂಡ ಮಾಡಿರುತ್ತೆ. ಈ ಇನ್ವೆಸ್ಟ್ ಅನ್ನ ಪಡ್ಕೊಂಡು ಓದ್ಕೊಂಡು ಆದ ನಂತರ ಇಲ್ಲಿಂದ ವಿದೇಶಗಳಿಗೆ ತಮ್ಮ ಜ್ಞಾನದ ಸೇವೆಯನ್ನು ಕೊಡಕ್ ಹೋಗ್ತಾರಲ್ಲ, ಅವಾಗ ಬರುತ್ತೆ ಇಲ್ಲಿ ಪ್ರಾಬ್ಲಮ್. ಹಾಗಾಗಿ ಬೌದ್ಧಿಕ ಸಾಮರ್ಥ್ಯವನ್ನ ನಮ್ಮಲ್ಲಿ ಒಂದು ಹಂತಕ್ಕೆ ವಿವೇಚನಾ ಶಕ್ತಿಯನ್ನ ಕಳ್ಕೊಂಡ್ವಿ, ನಮ್ಮ ದೇಶೀಯತೆ ಅನ್ನೋದನ್ನ ಕಳ್ಕೊಂಡ್ವಿ. ಇದೆಲ್ಲ ಆಗಿದ್ದು ಇಂಗ್ಲಿಷ್ ಶಿಕ್ಷಣದಿಂದ ಅಂತ. ಬಟ್ ಪಾಶ್ಚಿಮಾತ್ಯ ಶಿಕ್ಷಣ, ಇಂಗ್ಲಿಷ್ ಕೂಡ ಸ್ವಾತಂತ್ರ್ಯದ ಮೊದಲು ಹಿಂದೂಗಳು ಮತ್ತು ಮುಸ್ಲಿಮರಲ್ಲಿ ಕೋಮುವಾದ ಭಾವನೆಯನ್ನ ಹೆಚ್ಚಳಗೊಳಿಸ್ತು. ಮತ್ತು ಇದಕ್ಕೆಲ್ಲ ಕಾರಣ ಅಂದ್ರೆ ಅವ್ರು ಕೊಟ್ಟಂತ ರಿಪೋರ್ಟ್ಗಳು ಇಂಗ್ಲಿಷ್ಗಳಲ್ಲಿ ಇರ್ತಾ ಇತ್ತು, ಎಲ್ಲಾ ಭಾಷೆಯವರು ಓದ್ಕೊಳ್ತಾ ಇದ್ರು, ಎಲ್ಲರಿಗೂ ಅರ್ಥ ಆಗ್ತಾ ಇತ್ತು. ಮತ್ತು ಇದರಿಂದ ಇರ್ತಕ್ಕಂಥ ಒಳ ಸಂಚುಗಳಿಗೂ ಮಾಡ್ಲಿಕ್ಕೆ ಈ ಭಾಷೆನೂ ಕೂಡ ಕಾರಣ ಆಯ್ತು. ಇದರಿಂದಾನೇ ಮುಂದೆ ಭಾರತದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅಂತವರು ಭಾರತ ಪಾಕಿಸ್ತಾನ ನಡುವಿನ ಒಂದು ವ್ಯವಸ್ಥೆಗಳನ್ನ ಮಾಡೋದಕ್ಕೂ ಕೂಡ ಮುಂದಾಗಿದ್ದು ಇದೇ ಉದ್ದೇಶ ಅಂತಲೂ ಕೂಡ ನಮ್ಮಲ್ಲಿ ಹೇಳಲಾಗತ್ತೆ ಸ್ನೇಹಿತರೆ. ಹಾಗಾಗಿ ಭಾರತದಲ್ಲಿ ಇದು ಎಷ್ಟೇ ಮಟ್ಟದ ಬದಲಾವಣೆಗಳನ್ನು ತಂದರೂ ಕೂಡ ನಮ್ಮಲ್ಲಿ ಬಹಳಷ್ಟು ಪರಿಣಾಮಗಳನ್ನ ಬೀರಿದ್ದು ಇದೇ ಕಾರಣಕ್ಕೆ ಅಂತ ಹೇಳ್ಬೋದು. ಮಧ್ಯಮ ವರ್ಗದ ಜೀವಿಗಳಿಂದ ಹಿಡಿದು ನಂತರದವರೆಲ್ಲ ಭಾರತ ರಾಷ್ಟ್ರೀಯ ಹೋರಾಟದ ಒಂದು ಪ್ರಭಾವವನ್ನು ಮೂಡಿಸ್ಲಿಕ್ಕೆ ಇಂಗ್ಲಿಷ್ ಶಿಕ್ಷಣ ಈ ತರ ಪ್ರಭಾವ ಬೀರ್ತು ಅಂತ ಹೇಳೋದ್ರ ಮುಖಾಂತರ ಈ ವಿಡಿಯೋಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಇಂಥ ವಿಶೇಷ ವಿಡಿಯೋಗಳನ್ನ ಕೊನೆವರೆಗೂ ನೋಡಿರಿ. ಕೊನೆವರೆಗೂ ನೋಡಿದವರು ಇನ್ನೊಬ್ರಿಗೆ ಹೇಳಿ, ದಯವಿಟ್ಟು ಹೇಳೋದ್ರಿಂದ ಇಷ್ಟು ಒಳ್ಳೆ ವಿಚಾರಗಳು ಕೇವಲ ಪರೀಕ್ಷಾ ದೃಷ್ಟಿ ಅಂತ ಅಷ್ಟೇ ಅಲ್ಲ, ನೀವು ಒಂದು ಯಾವ್ದಾದ್ರು ಸೇವೆಗಳನ್ನು ಸಲ್ಲಿಸ್ತಾ ಇರ್ಬೋದು, ಅಂತ ಕಡೆ ನೀವು ಈ ತರ ಜವಾಬ್ದಾರಿಯುತವಾಗಿ ಮಾತಾಡಿದಾಗ ನಿಮ್ಮೊಂದು ಎಬಿಲಿಟಿ ಕೂಡ ಹೆಚ್ಚಿಸಿಕೆ ಮಾಡ್ಕೊಳ್ಳಕ್ಕೆ ಇದು ಕಾರಣವಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಸಿ ಯು.